ನನ್ನ ಜೀವನದಲ್ಲಿ ನನಗೆ ಎರಡು ಕಣ್ಣಿದ್ದರೆ, ಒಂದು ಕಣ್ಣು ಮಲಯಾಳಂ ಆದರೆ ಒಂದು ಕಣ್ಣು ನನ್ನ ಕನ್ನಡನೇ. ಅಂದರೆ ಒಂದು ನನಗೆ ಜನ್ಮ ಕೊಟ್ಟ ಮಣ್ಣು, ಇನ್ನೊಂದು ಅನ್ನ ಕೊಟ್ಟ ಮಣ್ಣು. ಸೊ ಜನ್ಮ ಕೊಟ್ಟ ತಾಯಿನೂ ಅನ್ನ ಕೊಟ್ಟ ತಾಯಿ ಅದರಲ್ಲಿ ಯಾವುದು ಮೇಲು ಕೀಳು ಅಂತ ನಾನು ಯಾವತ್ತೂ ನೋಡಿಲ್ಲ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಕನ್ನಡ ಭಾಷೆ ಬಗ್ಗೆ ನನಗೆ ಅಭಿಮಾನ ಬರೋದಕ್ಕೆ ಕಾರಣ ನಾನು ಹೇಳಿದ್ರಲ್ಲ, ನನಗಿದು ಅನ್ನ ಕೊಟ್ಟ ಮಣ್ಣು. ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋ ಮಕ್ಕಳಿಗೆ ಇಲ್ಲಿ ಬದುಕಲಿಕ್ಕೆ ಅವರಿಗೆ ಹಕ್ಕಿದೆ, ಅವರ ಹಕ್ಕು. ಅಂದರೆ ಜನ್ಮ ಕೊಟ್ಟ ತಾಯಿ ಮಕ್ಕಳನ್ನು ಸಾಕಲೇಬೇಕು. ಬಟ್ ನನಗಿದು ಜನ್ಮ ಕೊಟ್ಟ ತಾಯಿ ಅಲ್ಲ. ಸೊ ಅದರಿಂದ ನಿಮಗಿಂತ ಹೆಚ್ಚು ಋಣ ನಾನು ತೀರಿಸ್ಬೇಕು, ಕರೆಕ್ಟ್ ಅಲ್ವಾ? ಸೊ ನನಗಿದು ಅನ್ನ ಕೊಟ್ಟ ಮಣ್ಣಾಗಿರೋ ಕಾರಣದಿಂದ ನಾನು ಆ ಋಣ ತೀರಿಸ್ತಾ ಇದ್ದೀನಿ, ಸಾಯೋರಿಗೂ ತೀರಿಸ್ತೀನಿ. ನಾವು ನನ್ನ ತಾಯಿಯನ್ನು ಪ್ರೀತಿಸರೇ ಇನ್ನೊಬ್ಬ ತಾಯಿಯನ್ನು ಪ್ರೀತಿಸೋಕ್ಕೆ ಸಾಧ್ಯ. ಸೊ ಅದೇ ಥರ ನಾವೆಲ್ಲರೂ ಅವರವರ ಭಾಷೆಯನ್ನು ಪ್ರೀತಿಸಬೇಕು, ಅವರವರ ಭಾಷೆಯಲ್ಲಿ ಹೆಮ್ಮೆ ಇರಬೇಕು. ಅದೇ ಥರ ಬೇರೆ ಭಾಷೆಯನ್ನು ಇದು ಮಾಡಿ. ಕನ್ನಡ ಕಲಿಯೋದಕ್ಕೆ ನನಗೆ ಉತ್ತೇಜನ ನೀಡಿರೋದು, ಅಂದರೆ ನಾನು ಪ್ರೋತ್ಸಾಹನ ನೀಡಿರೋದು ನಮ್ಮ ಯಜಮಾನರು. ಅಕ್ಷರಗಳು ಅದು 5 ತಿಂಗಳು ಪ್ರೆಗ್ನೆಂಟ್ ನಾನು ಆವಾಗ. ನಮಸ್ಕಾರ ನನ್ನ ಪ್ರೀತಿಯ ಕನ್ನಡಿಗರೇ, ನಾನು ಡಾಕ್ಟರ್ ಸುಷ್ಮಾ ಶಂಕರ್. ಒಂದು 35 ವರ್ಷಗಳ ಹಿಂದೆ ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯಿಂದ ಬೆಂಗಳೂರಿನಲ್ಲಿ ಓದಬೇಕು ಅಂದ ಹುಚ್ಚಿಡಿದು ಬಂದಿರೋಳು. ಓದಿದ್ದೀನಿ. ನಂತರ ಕನ್ನಡ ಬರ್ತಾ ಇರಲಿಲ್ಲ, ಕನ್ನಡ ಒಂದು ಅಕ್ಷರನೂ ಬರ್ತಾ ಇರಲಿಲ್ಲ, ತುಂಬ ಕಷ್ಟವಾಗ್ತಾಯಿದ್ದು. ಕನ್ನಡ ಕಲಿತೆ ಅಕ್ಷರಗಳಿಂದ. ನಮ್ಮ ಯಜಮಾನ್ರು ನನಗೆ ಕನ್ನಡ ಅಕ್ಷರ ಹೇಳಿಕೊಟ್ಟಿರೋದು ಶಂಕರಂದ, ಅವರು ಮಂಡ್ಯ ಕಡೆಯವರು. ಸೊ ಮಂಡ್ಯ ಕಡೆಯವರ ಯಜಮಾನರಿಂದ ಕನ್ನಡದ ಮೃದಾಕ್ಷರಗಳು ಆಯಿಂದ ಕಲ್ತ್ಕೊಂಡು ನಂತರ ಇವತ್ತು ಕನ್ನಡದಲ್ಲಿನೇ PhD ಮಾಡಿ ಡಾಕ್ಟರೇಟ್ ಪದವಿಯನ್ನು ತಗೊಂಡಿದ್ದೀವಿ. ಮೂಲತಃ ನಾನು ಮಲಯಾಳಿ, ಹೇಳಿದ್ರಲ್ಲ ಕೇರಳ ರಾಜ್ಯದ ಕೊಲ್ಲಂ ಜಿಲ್ಲೆಯವಳು ಅಂತ. ಕನ್ನಡದ ಮೇಲೆ ಯಾಕೆ ಪ್ರೀತಿ ಅಂದರೆ, ನನಗೆ ಕನ್ನಡದ ಮೇಲೆ ಮಾತ್ರನೇ ಪ್ರೀತಿ ಇರೋದು. ಯಾಕಂದರೆ ನನಗೆ ಅನ್ನ ಕೊಟ್ಟ ಮಣ್ಣು ಕನ್ನಡ ಮಣ್ಣು. ಅನ್ನ ಅಂದರೆ ನಾನು ಆ್ಯಕ್ಚುಲಿ ತುಂಬ ಸಾಂಪ್ರದಾಯಿಕವಾಗಿ ತುಂಬ ಹಿಂದೆ ಇದ್ದಿರೋ ಒಂದು ಫ್ಯಾಮಿಲಿಯಿಂದ ಬಂದಿರೋಳು ನಾನು. ಇಲ್ಲಿ ಓದಬೇಕು, ಕೆಲಸ ಮಾಡಬೇಕು, ನನ್ನ ಕುಟುಂಬವನ್ನು ನಾನು ಸಹಾಯ ಮಾಡಬೇಕು ಅಂತ ಉದ್ದೇಶದಿಂದ ಬಂದಿರೋಳು. ಸೊ ನಾನು ಏನು ಬಯಸ್ಕೊಂಡು ಬಂದಿದೆಯೋ ಅದಕ್ಕಿಂತ ಹೆಚ್ಚದಷ್ಟು ಎಷ್ಟೋರಷ್ಟು ಕನ್ನಡಾಂಬೆ ನನಗೆ ಕೊಟ್ಟಿದ್ದಾರೆ. ಈ ಭುವನೇಶ್ವರಿ ನನಗೆ ಕೊಟ್ಟಿದ್ದಾರೆ. ಸೊ ಅಂದ ಕನ್ನಡ ಅಂದರೆ ತುಂಬ ಇಷ್ಟ. ಕನ್ನಡ ನಾನು ಇಷ್ಟಪಡಲೇಬೇಕು, ಯಾಕಂದರೆ ನನ್ನ ಯಜಮಾನರು ಕನ್ನಡದವರು, ನನ್ನ ಮಗ ಕನ್ನಡದವನು, ನನ್ನ ಸೊಸೆ ಕನ್ನಡದವಳು. ನನಗೆ ನನ್ನ ಜೊತೆ ಇಷ್ಟರ ಮಟ್ಟಿಗೆ ನಾನು ನಿಲ್ಲಕ್ಕೆ ಕಾರಣ ನನ್ನ ಸಾವಿರಾರು ವಿದ್ಯಾರ್ಥಿನಿಯರು. ಸೊ ಅವರೆಲ್ಲರೂ ಕನ್ನಡವರು. ಅನ್ನ ಕೊಟ್ಟ ಮಣ್ಣನ್ನು ಪ್ರೀತಿಸಬೇಕಾದ ಇನ್ನೂ ಯಾರನ್ನ ಪ್ರೀತಿಸಲಿ. ಕನ್ನಡ ಅಂದರೆ ತುಂಬ ಇಷ್ಟ, ನನಗೆ ಭಾಳ ಇಷ್ಟ. ಇದು ಕನ್ನಡ ಈ ಭಾಷೆಯ ಒಂದು ಸ್ಪರ್ಧೆ ಅಂಥದ್ದು ಬಂದೇ ಬರ್ತದೆ. ಸಮಸ್ಯೆಗಳೇ ಇಲ್ಲದೆ ಯಾವುದೇ ನಾವು ಅಚೀವ್ ಮಾಡಲಿಕ್ಕೆಂದು ಆಗೋದೇ ಇಲ್ಲ. ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ಸಮಸ್ಯೆಗಳು ಒಂದಲ್ಲ ಒಂದು ರೀತಿಯಲ್ಲಿ ಎದುರಾಗಿ ಆಗುತ್ತದೆ. ಆ ಎದುರಾಗುವ ಸಮಸ್ಯೆಗಳನ್ನು ನಾವು ಹೇಗೆ ದಾಟಿ ಮುಂದೆ ಹೋಗಬೇಕು, ಆದರೆ ಮಾತ್ರ ನಮಗೂ ಗುರಿಯನ್ನು ತಲುಪೋಕ್ಕೆ ಸಾಧ್ಯ. ಬಟ್ ಈ ಭಾಷೆಯ ಬಗ್ಗೆ ಈ ಸಮಸ್ಯೆಗಳು ಅಥವಾ ಗೊಂದಲಗಳು, ಗಲಾಟೆಗಳು ಯಾಕಾಗುತ್ತೆ ಅಂದರೆ, ಈ ಮಾತೃಭಾಷೆಯನ್ನು ಪ್ರೀತಿಸದೆ ಯಾರಿಗೂ ಬೇರೊಂದು ಭಾಷೆಯನ್ನು ಪ್ರೀತಿಸೋಕ್ಕಾಗಲ್ಲ. ಅದೇ ಥರ ಭಾಷೆಯನ್ನು ಕುರಿತು ಈ ಒಂಥರ ದುರಭಿಮಾನ ಇರುತ್ತದೆ, ಅಭಿಮಾನ ಇರಬೇಕು. ಇದು ನನ್ನ ಭಾಷೆಯಿಂದ ಅಭಿಮಾನ ಇದ್ದಾಗ ನಾವು ಕಲಿಬೋದು. ಅದು ಕನ್ನಡ ಭಾಷೆ ಬಗ್ಗೆ ನನಗೆ ಅಭಿಮಾನ ಬರೋದಕ್ಕೆ ಕಾರಣ ನಾನು ಹೇಳಿದ್ರಲ್ಲ, ನನಗಿದು ಅನ್ನ ಕೊಟ್ಟ ಮಣ್ಣು. ಈ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರೋ ಮಕ್ಕಳಿಗೆ ಇಲ್ಲಿ ಬದುಕಲಿಕ್ಕೆ ಅವರಿಗೆ ಹಕ್ಕಿದೆ, ಅವರ ಹಕ್ಕು. ಅಂದರೆ ಜನ್ಮ ಕೊಟ್ಟ ತಾಯಿ ಮಕ್ಕಳನ್ನು ಸಾಕಲೇಬೇಕು. ಬಟ್ ನನಗಿದು ಜನ್ಮ ಕೊಟ್ಟ ತಾಯಿ ಅಲ್ಲ. ಸೊ ಅದರಿಂದ ನಿಮಗಿಂತ ಹೆಚ್ಚು ಋಣ ನಾನು ತೀರಿಸ್ಬೇಕು, ಕರೆಕ್ಟ್ ಅಲ್ವಾ? ಸೊ ನನಗಿದು ಅನ್ನ ಕೊಟ್ಟ ಮಣ್ಣಾಗಿರೋ ಕಾರಣದಿಂದ ನಾನು ಆ ಋಣ ತೀರಿಸ್ತಾ ಇದ್ದೀನಿ, ಸಾಯೋರಿಗೂ ತೀರಿಸ್ತೀನಿ. ನನ್ನ ಜೀವನದಲ್ಲಿ ನನಗೆ 2 ಕಣ್ಣಿದ್ದರೆ, ಒಂದು ಕಣ್ಣು ಮಲಯಾಳಂ ಆದರೆ ಒಂದು ಕಣ್ಣು ನನ್ನ ಕನ್ನಡನೇ. ಅಂದರೆ ಒಂದು ನನಗೆ ಜನ್ಮ ಕೊಟ್ಟ ಮಣ್ಣು, ಇನ್ನೊಂದು ಅನ್ನ ಕೊಟ್ಟ ಮಣ್ಣು. ಸೊ ಜನ್ಮ ಕೊಟ್ಟ ತಾಯಿನೂ ಅನ್ನ ಕೊಟ್ಟ ತಾಯಿ ಅದರಲ್ಲಿ ಯಾವುದು ಮೇಲು ಕೀಳು ಅಂತ ನಾನು ಯಾವತ್ತೂ ನೋಡಿಲ್ಲ.
ಅವಧಿಗಳಂಗೆ ಮಾತೃಭಾಷೆಯನ್ನು ಪ್ರೀತಿಸೋದೆ ಯಾರಿಗೂ ಬೇರೊಂದು ಭಾಷೆ ಪ್ರೀತಿಸೋಕ್ಕಾಗಲ್ಲ. ಸೊ ಮಾತೃಭಾಷೆಯನ್ನು ಪ್ರೀತಿಸೋ ಕಾರಣದಿಂದನೇ ನನಗೆ ಕನ್ನಡನೂ ಅದೇ ಥರ ಪ್ರೀತಿಸೋಕ್ಕೆ ಆಗುತ್ತೆ. ಹೇಳ್ತಿರಲ್ಲ ಸಂಬಡೀಸ್ ಮದರ್ ಅಂತ. ನಾವು ನನ್ನ ತಾಯಿಯನ್ನು ಪ್ರೀತಿಸರೇ ಇನ್ನೊಬ್ಬ ತಾಯಿಯನ್ನು ಪ್ರೀತಿಸೋಕ್ಕೆ ಸಾಧ್ಯ. ಸೊ ಅದೇ ಥರ ನಾವೆಲ್ಲರೂ ಅವರವರ ಭಾಷೆಯನ್ನು ಪ್ರೀತಿಸಬೇಕು, ಅವರವರ ಭಾಷೆಯಲ್ಲಿ ಹೆಮ್ಮೆ ಇರಬೇಕು. ಅದೇ ಥರ ಬೇರೆ ಭಾಷೆನೂ ಇದು ಮಾಡಬೇಕು. ಕರ್ನಾಟಕದಲ್ಲಿ ಇದ್ದುಕೊಂಡು ನಾವು ಕನ್ನಡ ಬೆಳೆಸೋದಿರೋದು ತುಂಬ ತಪ್ಪಾಗುತ್ತದೆ. ಅಂದರೆ ಕನ್ನಡದಲ್ಲಿ ನಾನು ಬಂದಿರೋದನ್ನೇ ನೋಡ್ತಾ ಇದ್ದೀನಿ. ನಾನೊಂದು 18 ವರ್ಷ ದಾಟಿದಾಗ ಇಲ್ಲಿ ಬಂದಿರೋದು. ಆವಾಗ ನನಗೆ ಬೆಂಗಳೂರು ಬಗ್ಗೆ ಯಾವ ಪರಿಚಯ ಇಲ್ಲ. ಅದು ಎಷ್ಟು ಕೋಡಮಂಚು, ಅಷ್ಟೊಂದು ಡಿಸೆಂಬರ್ ತಿಂಗಳಲ್ಲಿ ಬಂದಿರೋದು. ಇಲ್ಲಿ ಸೆಟ್ರ್ ಹಾಕಬೇಕು ಅಂತ ಕೂಡ ನನಗೆ ಗೊತ್ತಿಲ್ಲ, ಸೆಟ್ರು ಇಲ್ಲ. ನಮ್ಮ ಅಪ್ಪನ ಕೈ ಹಿಡ್ಕೊಂಡು ನಾನು ಇಲ್ಲಿ ಬಂದಿರೋದು. ಆವಾಗ ನನ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಕಸಿನ್ ಬರ್ತೀನಿ ಅಂತ ಹೇಳೋದು, ಅವರೂ ಬಂದಿರಲ್ಲ. ಅಷ್ಟು ಮಹಾನಗರಿಯಲ್ಲಿ ತುಂಬ ಗಾಬರಿ ಅದೇ, ಯಾವುದೇ ಕಡೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಅಪ್ಪ ಒಂದು ಮಾತು ಹೇಳ್ತಾರೆ, ನೀನೊಂದು ಗಂಡು ಮಗು ಆದರೆ ನಾನು ಆರಾಮಾಗಿ ನಿನ್ನ ಕರ್ಕೊಂಡು ಹೋಗ್ತಾ ಇದ್ದು, ಹೆಣ್ಣು ಮಗಳು ಅಂದ. ಅಲ್ಲಿನೋ ಹೆಣ್ಣು ಗಂಡು ಅಂತ ವ್ಯತ್ಯಾಸ ಅಪ್ಪನಲ್ಲೇ ಕಾಣ್ತದ್ರಲ್ಲ. ಅದಕ್ಕೆ ನಾನು ಹೇಳಿದೆ ಅಪ್ಪನ ಹತ್ರ, ನಾನೊಂದು ಗಂಡು ಮಗ ಅಂತ ತಿಳ್ಕೊಳ್ಳಿ, ನಾವು ಇದು ಬಂದಿರೋ ಕೆಲಸ ಮುಗಿಸ್ಕೊಂಡೇ ಹೋಗೋಣ ಅಂತ. ಮತ್ತು ನಾವೇ ಕಸಿನ ಮನೆಗೆ ಬರೋದು, ಮತ್ತು ಅಲ್ಲಿಂದ ಇಲ್ಲಿ ಕಾಲೇಜಲ್ಲಿ ಅಡ್ಮಿಷನ್ ಮಾಡ್ಕೊಳ್ತೀವಿ, ಕೆಲಸಕ್ಕೆ ಹೋಗ್ತೀವಿ. ಕೆಲಸ ಮಾಡಿಕೊಂಡೇ ಕನ್ನಡ ಕಲಿಯುತ್ತಾ ಬಂದಿದೆ. ಕನ್ನಡ ಕಲಿಯೋದಕ್ಕೆ ನನಗೆ ಉತ್ತೇಜನ ನೀಡಿರೋದು, ಅಂದರೆ ಏನು ಪ್ರೋತ್ಸಾಹನ ನೀಡಿರೋದು ನಮ್ಮ ಯಜಮಾನರು. ಅಕ್ಷರಗಳು ಅದು 5 ತಿಂಗಳು ಪ್ರೆಗ್ನೆಂಟ್ ನಾನು ಆವಾಗ 5 months ಪ್ರೆಗ್ನೆಂಟ್ ಇಲ್ಲಿದ್ದಾಗ ಯಜಮಾನರಿಗೆ ಹೇಳ್ತೀವಿ ಶಂಕರ್ ಅವರಿಗೆ ಕನ್ನಡ ಕಲಿಬೇಕು ಅಂತ. ಸೊ ಅವರೊಂದು 200 ಪೇಜ್ ಬುಕ್ಕಿನೊಳಗಡೆ ಕನ್ನಡದ ಸುವರ್ಣ ಅಕ್ಷರಗಳು, ಅಮೃತಾಕ್ಷರಗಳು ಬರ್ಕೊಟ್ಟಿದ್ರು. ಆ ಈ ಎಂದು ಬರ್ಕೊಟ್ಟಿದ್ದೆ. ಅವರು ಬರ್ಕೊಟ್ಬಿಟ್ಟು ಹೋದರು. ಅವ್ರು ಬರೋಷ್ಗೆ ನಾನು ಆ ಪುಸ್ತಕ ಪೂರ್ತಿ ಬರೆದಿದ್ದೀನಿ, ಆ ಈ ಎಂದು ಒಂದು ಪುಸ್ತಕ ಪೂರ್ತಿ. ಆಮೇಲೆ ವ್ಯಂಜನಾಕ್ಷರಗಳು ಸ್ವರ ಕಲಿತಿದೆ. ನಂತರ ಒಮ್ಮೆ ನಾವು ಇಲ್ಲಿ ಅಮೃತ ಭಾರತಿ ವಿದ್ಯಾಕೇಂದ್ರ ಅಂತ ಅಲ್ಲಿ ಶಿಕ್ಷಕಿಯಾಗಿದ್ದೆ ನಾನು, ಇಂಗ್ಲೀಷ್ ಪಾಠ ಮಾಡ್ತಾಯಿದ್ದೆ. ಸೊ ಅಲ್ಲಿ ಒಂದು ಸಲ ದೊಡ್ಡರಂಗೇಗೌಡರು ಬಂದಿದ್ದರು, ನಮ್ಮ ಕನ್ನಡದ ಪದ್ಮಶ್ರೀ ದೊಡ್ಡರಂಗೇಗೌಡರು. ಅವರು ಬಂದಾಗ ನನಗೆ ಗೊತ್ತಿಲ್ಲ ಇವರು ಕನ್ನಡ ಚಲನಚಿತ್ರಕ್ಕೆ ಹಾಡು ಬರೆಯೋರು, ಇವರು ದೊಡ್ಡ ಹಿರಿಯ ಸಾಹಿತಿಗಳಂತೆಲ್ಲ ನಮಗೆ ಗೊತ್ತಿಲ್ಲ. ಸೊ ನಾನು ಅಲ್ಲಿ ಹೋಗಿಂದ ಕನ್ನಡ ಕವನ ಹಾಡಿದೆ. ಅವಾಗ ನಾನು ಕನ್ನಡ ಕಲಿತಾ ಇದ್ದೆ ನಾನು. ಅವರು ಖುಷಿಯಾಯಿತು, ಮಲಯಾಳಿಯಾಗಿ ಕನ್ನಡ ಕವನ ಹಾಡ್ತಿದ್ರಲ್ಲ ಅಂತ. ಅವರು ನನಗೆ ಕುವೆಂಪುವಿನ ರಾಮಾಯಣ ದರ್ಶನ ನನಗೆ ಗಿಫ್ಟ್ ಕೊಟ್ಟಿತ್ತು. ಸೊ ಮತ್ತು ಅವರಿಗೆ ಆವತ್ತು ಬಂದಿರೋ ಬೊಕ್ಕೆ ಮತ್ತು ಹಾರೆಲ್ಲ ನನಗೆ ಕೊಟ್ಟೆ. ಆಮೇಲೆ ನಮ್ಮ ಯಜಮಾನರು ಮೈಸೂರಲ್ಲಿ ಕೆಲಸ ಬಂದಾಗ ನಾನು ಹೇಳಿದೆ, ಈ ಥರ ಒಬ್ಬರು ಗೌಡ್ರು ಬಂದಿದೆ ಅಂತ. ಯಾವ ಗೌಡ್ರು ಅಂತ ನನಗೆ ಗೊತ್ತಿಲ್ಲ, ದೊಡ್ಡರಂಗೇಗೌಡರು ಯಾರು ಅಂತ ನನಗೆ ಗೊತ್ತಿಲ್ಲ. ಸೊ ಅವರು ವಿಸಿಟಿಂಗ್ ಕಾರ್ಡ್ ನೋಡಿದಾಗ ಅವರು ಹೇಳಿದ್ರು, ಅಯ್ಯೋ ಇದು ಕರ್ನಾಟಕದ ಆಸ್ತಿ, ಇದು ದೊಡ್ಡ ಕವಿಗಳು ಇವರು, ದೊಡ್ಡ ಹಿರಿಯ ಅದು ಫಿಲ್ಮ್ ಲಿರಿಕ್ಸ್ಟು ಬರೆಯೋರು ಇವರು, ಹಂಗೆ ಅಂತೆಲ್ಲ ಹೇಳಿದ. ನಂತರ ಮತ್ತೆ ಹೋಗಿ ದೊಡ್ಡರಂಗೇಗೌಡರನ್ನ ಭೇಟಿಯಾಗಿದೆ. ಆಮೇಲೆ ಅವರ ಒಂದು ಪ್ರೋತ್ಸಾಹನೆಯಿಂದ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಆಜೀವ ಸದಸ್ಯತೆ ತಗೊಂಡು ಅಲ್ಲಿಂದ ಜಾಣ, ಕಾವ, ರತ್ನ ಎಕ್ಸಾಮ್ ಪಾಸಾಗಿ ಮೈಸೂರು KSU ಓಪನ್ ಯೂನಿವರ್ಸಿಟಿಯಿಂದ ಕನ್ನಡದಲ್ಲಿ MA ಮಾಡಿ, ಕುಪ್ಪಂ ದ್ರಾವಿಡ ಯೂನಿವರ್ಸಿಟಿಯಿಂದ MPhil ಹಾಗೂ PhD ಮಾಡಿದ್ದೀನಿ. ಕನ್ನಡ ಕಲಿಸಬೇಕು ಅಂತ ಬರೋದಕ್ಕೆ ಅದನ್ನೊಂದು ಪ್ರತ್ಯೇಕ ಕಾರಣವಿದೆ. ಈಗ ಶಿಕ್ಷಕಿಯಾಗಿ ಒಂದು 30 ವರ್ಷಕ್ಕಿಂತ ಹೆಚ್ಚಾಗಿ ನಾನು ಅಧ್ಯಾಪನ ಜೀವನದಲ್ಲೇ ಇದ್ದೀವಿ, ಅಧ್ಯಾಪಕಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಬರೋ ಮಕ್ಕಳು ಕನ್ನಡ ಮೀಡಿಯಮ್ ಓದೋ ಮಕ್ಕಳಿಗೂ ಕನ್ನಡ ಬರೋದಿಲ್ಲ. ಇಂಗ್ಲೀಷ್ ಮೀಡಿಯಮ್ ಓದೋ ಮಕ್ಕಳ ವಿಷಯ ಮತ್ತೆ ಹೇಳೋದೇ ಬೇಡ. ಕನ್ನಡಿಗರಾದರೂ ಸಹ ಮಾತೃಭಾಷೆ ಕನ್ನಡ, ಆದರೂ ಇವ್ರಿಗೆ ಕನ್ನಡ ಬರೆಯೋದು ಓದೋದು ಬರೋದಿಲ್ಲ. ಈಗ ನೀವು ಬಂದಾಗ ಕ್ಲಾಸಲ್ಲಿ ನೋಡಿರ್ಬೋದು, ಲಾಸ್ಟ್ ಕೂತ್ಕೊಂಡಿರೋದು ಈ ವರ್ಷ 10th ಬಂದಿರೋರು, ಅವ್ರಿಗೆ ಆ ಈ ಬರೆಯೋದು ಬರೋದಿಲ್ಲ. ಅವರು 9ನೇ ಕ್ಲಾಸಿಂದ ಪಾಸಾಗಿ 10th ಹೇಗೆ ಬಂದದ್ದು ಅಂತ ಗೊತ್ತಿಲ್ಲ. ಸೊ ನಾನು ಇಲ್ಲಿ ಕನ್ನಡ 10th ಮಕ್ಕಳಿಗೆ ಕನ್ನಡ ಮಾಡೋದಿಲ್ಲ. ಇಲ್ಲಿ 10th ಮಕ್ಕಳಿಗೆ ಪಾಠ ಮಾಡೋದು ಬರೀ ಸೈನ್ಸು, ಮ್ಯಾಥಮೆಟಿಕ್ಸು ಮಾತ್ರ, ಸೈನ್ಸು, ಮ್ಯಾಥ್ಸು, ಸೋಷಿಯಲ್ ಸ್ಟಡೀಸು. ಬಟ್ ನನ್ನ ಒಂದಿದಲ್ಲಿ ಕನ್ನಡ ಓದೋದು ಬರೆಯೋದ ಯಾರಿಗೂ ನಾನು ಏನು ಪಾಠ ಮಾಡೋದಿಲ್ಲ. ಸೊ ಅದರಿಂದ ಅವರು 10th ಜಾಯ್ನ್ ಆಗೋಕ್ಕೆ ಮುಂಚೆ ಕನ್ನಡ ಓದೋದು ಬರೆಯೋದನ್ನು ಕಲ್ತ್ಕೊಳ್ಳೇಬೇಕು. ಅದಕ್ಕೆ ಫ್ರೀಯಾಗಿ ಹೇಳ್ಕೊಡ್ತೀನಿ. ಅವರು 1 ತಿಂಗಳು 2 ತಿಂಗಳು ಇಲ್ಲೇ ಬಂದು ಕನ್ನಡ ಓದೋದು ಬರೆಯೋದು ಹಿಂದಿನೇ ಕಲಿಸ್ತೀವಿ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಎಲ್ಲರೂ ಚೆನ್ನಾಗಿದ್ದೀರಾ? ತಿಂಡಿ ತಿಂದಿದ್ದೀರಾ? ಏನಕ್ಕೆ ಇಲ್ಲಿ ಬಂದಿರೋದೆಲ್ಲರೂ? ಕನ್ನಡ ಏನಕ್ಕೆ ಕಲಿಬೇಕು? ಮಾತನಾಡೋದಕ್ಕೆ. ನಾವು ಕರ್ನಾಟಕದಲ್ಲಿ ಇದೆಯಲ್ಲ, ಅದಕ್ಕೆ ನಾವು ಕನ್ನಡ ಕಲಿಬೇಕು. ಈಗ ನೆನ್ನೆ ಕಲಿತದೆಲ್ಲ ಜ್ಞಾಪನೆ ಇದೆಯಲ್ಲ. ಸೊ ಇಲ್ಲಿ ಇರೋರಿಗೆ ಕನ್ನಡಕ್ಕೆ ಒಂದರ ಏನು ಹೇಳೋದು, ಒಂದರ ತಸ್ಕಾರ, ಒಂದರ 2ನೇ ದರ್ಜೆಗೆ ತಳ್ಳುತ್ತದೆ ಕನ್ನಡನು. ಈಗ ಶಾಲೆಯಲ್ಲಿ ಅದು 1ನೇ ಭಾಷೆ ಆಗಿರ್ಬೋದು, ಅಥವಾ 2ನೇ ಭಾಷೆ ಆಗ್ಬೋದು, ಅಥವಾ 3ನೇ ಭಾಷೆ ಆಗ್ಬೋದು, ಅದು ಕನ್ನಡ ಕಲಿಯಲ್ಲ. ಇಲ್ಲಿ ತೆಲುಗರು ಮತ್ತು ಹಿಂದಿ ಮತ್ತು ಬೇರೆ ಭಾಷೆಗರು ಬರ್ತಾರೆ, ಅವರು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ತಗೊಳ್ಳಲ್ಲ, ಅವರು ಹಿಂದಿ ತಗೊಳ್ತಾರೆ, ಅಥವಾ ಫ್ರೆಂಚ್ ತಗೊಳ್ತಾರೆ, ಅಥವಾ ಸಂಸ್ಕೃತ ತಗೊಳ್ತಾರೆ. ಈ ಫ್ರೆಂಚು, ಸಂಸ್ಕೃತ ಭಾಷೆಗಳು ಅವರು ಎಲ್ಲಿನೂ ಉಪಯೋಗಿಸೋದೂ ಇಲ್ಲ. ಈ ಹಿಂದಿನೂ ಅವರು ಹಿಂದಿ ಟೀಚರಾಗಿ ಹೋಗಲ್ಲ, ಆದರೂ ಅವರು ಅದನ್ನೇ ತಗೊಳ್ತಾರೆ, ಆದರೂ ಕನ್ನಡ ಕಲ್ತ್ಕೊಳ್ಳಲ್ಲ. ನನ್ನ ಪ್ರಶ್ನೆ,
ಕರ್ನಾಟಕದಲ್ಲಿ ಎಲ್ಲವೂ ಬೇಕು ಅವರಿಗೆ. ಕರ್ನಾಟಕದಲ್ಲಿ ಎಜುಕೇಷನ್ ತೊಗೊಬೇಕು, ಇಲ್ಲಿ ಕೆಲಸ ಬೇಕು, ಇಲ್ಲಿ ಮನೆ ತೊಗೊಬೇಕು, ಇಲ್ಲಿ ವೆಹಿಕಲ್ ತೊಗೊಬೇಕು, ಲೈಸೆನ್ಸ್ ತೊಗೊಬೇಕು, ಪಾಸ್ಪೋರ್ಟ್ ಮಾಡಿಸ್ಕೊಬೇಕು, ಸಾಧ್ಯವಾದರೆ ಆಧಾರ್ ಕಾರ್ಡು, ಎಲೆಕ್ಷನ್ ಐ ಡಿ ಎಲ್ಲ ಇಲ್ಲಿ ಇರ್ತದೆ. ಇಲ್ಲಿನವರ ಮದುವೆನೂ ಮಾಡ್ತಾರೆ, ಇಲ್ಲಿ ಬಿಸ್ನೆಸ್ಸು ಸ್ಟಾರ್ಟ್ ಮಾಡ್ತಾರೆ, ಮನೆ ಕಟ್ಟಿ ಸಾಧ್ಯವಾದರೆ ಬಾಡಿಗೆ ಮನೆಗಳು ಕಟ್ತಾರೆ. ಆದರೆ ಅವ್ರಿಗೆ ಬೇಡದಿರೋದು ಕನ್ನಡ ಭಾಷೆ ಮಾತ್ರ. ಅವರು ಕನ್ನಡನೇ ಮಾತಾಡೋದಿಲ್ಲ, ಕನ್ನಡ ಬೇಡ. ಸೊ ಅದರಿಂದ ಕನ್ನಡ ಕಲಿಸಬೇಕು ಅಂತ, ಈ ಒಂದು ಉದ್ದೇಶದಿಂದ ಕನ್ನಡ ಕಲಿಸಬೇಕು ಅಂತ ಬಂದಿದ್ದು. ಬೇಕು ಮತ್ತು ಬೇಡ ಇನ್ನೇನು ಕಲಿತಿದೆ ನಾವು ಇವತ್ತು? ವಾರಗಳು ಕಲಿತಿದೆ. ಯಾರು ಹೇಳ್ತೀರಾ ವಾರಗಳು ಈಗ ಕಲಿತದ ಜ್ಞಾಪನೆ ಇದೆಯಾ? JP ಹೇಳಿ. ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಓಕೆ, ಗುಡ್. ಕ್ಲಾಸ್. ಹೇಳು ಮತ್ತು ಕೇಳಿ. ಹೇಳು ಮತ್ತು ಹೇಳಿ, ಇದಲ್ವಾ ಕಲಿತಿರೋದು? ಅವಳು, ಇದು ಇವತ್ತ ಕಲಿತದಲ್ವಾ? ಹೇಳ್ತೀರಾ? ಮತ್ತೆ ಅವಳ, ಅವಳನ್ನು, ಕರೆಕ್ಟ್ ಅಲ್ವಾ? ಕನ್ನಡ ಕಲಿಸುತ್ತಾ ಒಂಥರ ತುಂಬ ಒಂದೊಳ್ಳೆ ಅನುಭವ ಆಗಿದೆ. ಮನಸ್ಸೊಂದರ ತೃಪ್ತಿ ಆಗ್ತಾಯಿದ್ದು. ನಾನು ಎಷ್ಟೋ ಕಷ್ಟಪಟ್ಟು ಕಲಿತಿರೋ ಕನ್ನಡ ಅಕ್ಷರದಿಂದ 25 ವರ್ಷ 24 ವರ್ಷಗಳಿಗೆ ಕನ್ನಡ ಕಲಿಯೋದು ಸ್ಟಾರ್ಟ್ ಮಾಡಿರೋದು. ಸೊ ಅಷ್ಟು ಕಷ್ಟಪಟ್ಟು ಕಲಿತಿರೋ ಈ ಸುಂದರವಾದ ಭಾಷೆ 10 ಜನಕ್ಕೆ ಹೇಳಿಕೊಡೋದಕ್ಕೆ ಒಂದು ಅದೃಷ್ಟ ಬೇಡವೇ? ಸೊ ಅದರಿಂದ ಸಾಯುವವರೆಗೆ ಕನ್ನಡ ಹೇಳಿಕೊಡ್ಬೇಕು ಅಂತ ತೀರ್ಮಾನ ಮಾಡಿ ಒಂದು 2013ರಲ್ಲಿ ನಾವೊಂದು ತೊದಲ್ನುಡಿ ಅನ್ನೊಂದು ಮಾಸಪತ್ರಿಕೆ ತಂದಿದೆ. ಅದು ಮಕ್ಕಳಿಗಾಗಿ ತಂದಿರೋದು. ಆದರೆ ನಾವಿದು ಎಕ್ಸಾಕ್ಟ್ 17 ಇಯರ್ಸಿಂದ ಕನ್ನಡ ಉಚಿತ ಬೇಸಿಗೆ ಶಿಬಿರ ಅಂತ ಮೇ 1ರಿಂದ ಮೇ 30ವರೆಗೂ ಉಚಿತ ಬೇಸಿಗೆ ಶಿಬಿರ ಅಂತ ಮಾಡ್ಕೊಂಡು ಬಂದಿದೆ. ಹಿರಿಯ ಯಾವುದೋ ಕವಿಗಳು ಬಂದು ಶಿಬಿರ ಉದ್ಘಾಟನೆಯನ್ನು ಮಾಡ್ತಾಯಿದ್ರು, ಮುಕ್ತಾಯ ಸಮಾರಂಭ ಮಾಡ್ತಾಯಿದ್ರು. ಶಿಬಿರದಲ್ಲಿ ಕನ್ನಡ ಕಲಿಯೋರು ಸ್ಪೀಚ್ ಮಾಡ್ತಾಯಿದ್ರು, ಕವನ ಬರೀತಾಯಿದ್ರು, ಕಥೆ ಬರೀತಾಯಿದ್ರು. ಈಗ ಕನ್ನಡದಲ್ಲಿ ಅನುವಾದ ಮಾಡೋರಿದ್ದಾರೆ, ಮಲಯಾಳದಿಂದ ತಮಿಳಿಂದ ಕನ್ನಡಗೆ ಅನುವಾದ ಮಾಡೋರು ಇಲ್ಲಿ ಕನ್ನಡ ಕಲಿತಿರೋರಿದ್ದಾರೆ. ಸೊ ಈ ಥರ ಒಂದು 17 ವರ್ಷದಿಂದ ಈ ಥರ ಕನ್ನಡ ಉಚಿತ ಬೇಸಿಗೆ ಶಿಬಿರ ಅಂತ 30 ದಿನ ಒಳಗಡೆ ಕನ್ನಡ ಮಾತನಾಡೋದು, ಓದೋದು, ಬರೆಯೋದು, ಹೇಳಿಕೊಡುವ ಶಿಬಿರ ಮಾಡ್ತಾ ಬಂದಿದ್ದೆ. ಆವಾಗ ಟೈಮಿಂಗ್ ಇಟ್ಟಿಲ್ಲ. ಅಂದರೆ ಅವ್ರು ಯಾವ ಟೈಮಲ್ಲಿ ಬಂದರೂ ಹೇಳಿಕೊಡೋಕೆ ನಾವು ರೆಡಿ ಇರ್ತೀವಿ. ಸೊ ಅವರಿಗೆ ಫ್ರೀಯಾಗಿ ಕೊಟ್ಟರು ಸಹ ಅವ್ರಿಗೆ ಹೇಳೋ ಟೈಮಲ್ಲಿ ನಾವು ಕೇಳ್ತಾಯಿದ್ದು. ನಾವು ಕೊಡಬೇಕು ಅನ್ನೋದು ಮಾತ್ರ ನಮ್ಮ ಉದ್ದೇಶ, ಕೊಡಬೇಕು, ಅವರಲ್ಲೇ ತಲುಪಿಸಬೇಕು ಅಂತ. ಬೇರೆ ಏನೂ ಫಲ ಇಲ್ಲ ನನಗೆ. ನನ್ನ ಉದ್ದೇಶನೇ ಇದನ್ನು ಈ ಕನ್ನಡ 10 ಜನಕ್ಕೆ ಹೇಳಿಕೊಡ್ಬೇಕು ಅಂತ. ಈಗ ಹ್ಯಾಪಿ ಇದೆ. ಒಂದು 7,000 ಜನ ಇಲ್ಲಿ ನಮ್ಮ ಸಂಡ್ರಿಂದ ಇದುವರೆಗೂ ಕನ್ನಡ ಕಲಿತಿರ್ಬೋದು. ಇತ್ತೀಚೆಗೆ ಈಗ ಒಂದು 3 ವಾರಗಳಾಗಿವೆ ಕರ್ನಾಟಕ ಗೌರ್ಮೆಂಟ್ ಕನ್ನಡ ರಾಜ್ಯದಲ್ಲಿ ಆದ್ಯದಿದ ಕನ್ನಡ ಕ್ಲಾಸುಗಳು, ತರಗತಿಗಳನ್ನು ತೆರೆದಿದ್ದಾರೆ. ಅಂದರೆ ಕನ್ನಡ ಇತರರಿಗಾಗಿ. ಸೊ ಅದರಿಂದ ನಾವಿಷ್ಟು ವರ್ಷದಿಂದ ಮಾಡ್ತಾ ಇರೋದು ಅವ್ರಿಗೂ ಗೊತ್ತಿರೋ ಕಾರಣ ಅಂತ ನಾವು ಹೋಗಿ ಟ್ರೈನಿಂಗ್ ಹೋಗಿದೆ, ವಿಧಾನಸಭೆಯಲ್ಲಿ ಹೋಗಿ ಟ್ರೈನಿಂಗ್ ಮುಗಿಸ್ಕೊಂಡು ಈಗ ಕನ್ನಡ ಕಲಿಕಾ ಕೇಂದ್ರವಾಗಿ ನಡೀತಾ ಇದೆ. ಈಗ ಅದನ್ನು ರೂಲ್ ಇದೆ ಆ್ಯಕ್ಚುಲಿ 30 ಜನ ಇರಬೇಕು, 3 ತಿಂಗಳೊಳಗಡೆ ಒಂದು ಬ್ಯಾಚ್. ಇದು ಫಿನಿಶ್ ಆದ ತಕ್ಷಣ ನೆಕ್ಸ್ಟ್ ಬ್ಯಾಚ್. ನಮಗೊಂದು 3-4 ಬ್ಯಾಚಿಗೆ ಆಲ್ರೆಡಿ ಈಗ ರಿಜಿಸ್ಟ್ರೇಷನ್ ಆಗಿದೆ. ಸೊ ಅದರಿಂದ ಈಗ ಮೊದಲ ಬ್ಯಾಚ್ ಈಗ ನಡೀತಾ ಇದೆ. ಅದು ಕನ್ನಡ ನನಗೆ ಎಲ್ಲ ಕೊಟ್ಟಿದಾಗ ಒಂದು ಮನುಷ್ಯನಿಗೆ ಬೇಕಾದ್ದು ಅನ್ನ ಬಟ್ಟೆ, ಅದು ಕನ್ನಡ ಕೊಟ್ಟ ಮೇಲೆ ನನಗೇನು ಬೇಕಾಗಿಲ್ಲ. ಸೊ ನಾನು ಇಷ್ಟು ವರ್ಷವರೆಗೆ ಕನ್ನಡ ಪಾಠ ಮಾಡೋದಕ್ಕೆ ಮಾತ್ರ 5 ಪೈಸೆ ಯಾವತ್ತೂ ತಗೊಳ್ಳೋದೂ ಇಲ್ಲ. ಹಾಗೆ ಇಷ್ಟು ಜನ ಇಲ್ಲಿ ಕನ್ನಡ ಕಲಿಯೋರಿಗೆ ಒಂದು ನೋಟ್ಬುಕ್ಕು, ಒಂದು ಪೆನ್ನು, ಎರೈಸರೆಲ್ಲ ಫ್ರೀಯಾಗೇ ಕೊಡ್ತೀನಿ. ಹಾಗೆ ಅವರಿಗೆ ತಿಂಡಿ, ಕಾಫಿ, ಊಟ ಎಲ್ಲ ಹಾಕ್ತೀನಿ ಅವರಿಗೆ. ಈಗ ಒಂದು 35 ಜನ ದಿನ ಬಂದರೆ ಅಷ್ಟು ಜನರಿಗೂ ಕಾಫಿ, ಬಿಸ್ಕೆಟ್ ಎಲ್ಲ ಕೊಡ್ತೀವಿ. ಯಾಕಂದರೆ ಅವರು 2 ಅವರು 3 ಅವರು ಅವರು ಪಾಠ ಕಲಿಯೋಕ್ಕೆ ಬರ್ತಾರೆ. ಈಗ ಇವತ್ತಿನ ಕ್ಲಾಸ್ ಅಂದರೆ 7 o'clock ಸ್ಟಾರ್ಟ್ ಮಾಡಿದ್ದೀವಿ, 7 to 10 o'clockವರೆಗೆ 3 hours. ಈ 3 hours ರಾಜಾಜಿನಗರ, RT ನಗರ, ಯಶವಂತಪುರ, ಎಲೆಕ್ಟ್ರಾನಿಕ್ ಸಿಟಿ, ಇಲ್ಲಿ ಸರ್ಜಾಪುರ, ಚಿಕ್ಕ ತಿರುಪತಿ, ಈ ಥರ ದೂರದಿಂದ ಬರುವವರು. ಅವರಿಗೆ 7 ಗಂಟೆಗೆ ಇಲ್ಲಿ ಬರಬೇಕು ಅಂದಿದ್ರೆ ಅವರಲ್ಲಿಂದ ಮನೆಯಿಂದ 5 ಗಂಟೆಗೆ ಬಿಟ್ಟಿರ್ತಾರೆ. ಸೊ ಐ ಕ್ಯಾನ್ ಗಸ್ ದ್ಯಾಟ್ ಅವರು ಯಾವುದೇ ಕಾರಣದ ನಾಸ್ತಾ ಮಾಡಲಿಕ್ಕೆ ಟೈಮ್ ಇರಲ್ಲ. ಸೊ ಅಲ್ಲಿಂದ ಇಲ್ಲಿ ಬಂದ ತಕ್ಷಣ ಎಲ್ರಿಗೊಂದು ಕಾಫಿ, 2 ಬಿಸ್ಕೆಟ್ ಕೊಟ್ಟರೆ ಹುಷಾರಾಗಿರ್ತದೆ. ಅಂದರೆ ಖುಷಿ. ನನ್ನ ಹೆಸರು ಶರ್ಲಿ ಅಂದೆ. ನಾನು ಕೇರಳ ಅಂತ ಬರ್ತಾಯಿದ್ದೀನಿ. ಇಲ್ಲಿ ಎಲೆಕ್ಟ್ರಾನಿಕ್ ಸಿಟಿನ ಇಲ್ಲಿ ಬರ್ತಾಯಿದ್ದೀನಿ. ನನ್ನ ಪ್ರೊಫೆಷನ್ ಲಾಯರ್. ಸೊ ಈ ನನ್ನ ಪ್ರೊಫೆಷನ್ಗೆ ಎಲ್ಲ ರಿಟರ್ನ್ ಎಲ್ಲ ಕಂಪ್ಲೇಂಟು ಬರೆಯೋದು, FIR ಎಲ್ಲ ಕನ್ನಡದಲ್ಲಿ ಇರೋದು. ಸೊ ನನಗೆ ಕನ್ನಡ ಓದಬೇಕು, ಬರಿಬೇಕು, ಅದು ಇಂಪಾರ್ಟೆಂಟ್ ಜಾಸ್ತಿ ಇದೆ. ಅದಕ್ಕೆ ಇಲ್ಲಿ ಕನ್ನಡ ಓದೋಕ್ಕೆ ಬಂದಿದೆ. ಬಟ್ ಇಲ್ಲಿ ಬಂದ ಮೇಲೆ ನನಗೆ ಕನ್ನಡ ಲೆಟರ್ಸ್ ಅಂದರೆ ಬೇಸಿಕ್ ಲೆವೆಲಿಂದೇ ಅವ್ರು ಹೇಳ್ಕೊಟ್ಟಿದ್ದಾರೆ ಟೀಚರು. ಅದು ನನಗೆ ತುಂಬ ಯೂಸ್ಫುಲ್ ಇದೆ. ಆಮೇಲೆ ಟೀಚರ್ ಚೆನ್ನಾಗಿ ಕನ್ನಡ ಹೇಳ್ಕೊಡ್ತಾರೆ. ಬೇಸಿಕ್ ಲೆವೆಲಿಂದೇ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ನನಗೆ ಉಪಯೋಗ ಇದೆ ಇದು. ನನ್ನ ಹೆಸರು ಶ್ರೀಜಾ. ಇಲ್ಲಿ ಒಂದು 3 ವರ್ಷ ಆಯಿತು ನಾನು ಕರ್ನಾಟಕಕ್ಕೆ ಬಂದೆ. ಬಟ್ ಇಲ್ಲಿ
ಇಲ್ಲಿ ಇದೆ ಅಂತ ಇಲ್ಲಿ ಭಾಷೆ ನಮ್ಗೆ ಬೇಕಾಯ್ತಲ್ಲ, ಅದು ಸ್ವಲ್ಪ ಇಂಪಾರ್ಟೆಂಟ್ ಕೊಡಬೇಕು. ಅದಕ್ಕೆ ಇಲ್ಲಿ ಬಂದು ಕಲಿಸ್ತೀನಿ. ಇಲ್ಲಿ ಕಲಿಸೋಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಏನಂತೆ ಮ್ಯಾಮ್ ಚೆನ್ನಾಗಿ ಕ್ಲಾಸ್ ಕೊಡ್ತಾರೆ. ನನ್ನ ಹೆಸರು ಹರಿಕೃಷ್ಣ. ನಾನು ಕೇರಳದಲ್ಲಿ ಬಂದಿದೆ. ಇಲ್ಲಿ ಬ್ಯಾಂಗ್ಳೂರಲ್ಲಿ ಜಯನಗರಲ್ಲಿ ಸ್ಟೇ ಮಾಡ್ತೀನಿ. ಇಲ್ಲಿ ಅಡ್ವೊಕೇಟಾಗಿ ಕೆಲಸ ಮಾಡ್ತೀನಿ. ಅಡ್ವೊಕೇಟ್ ನಾನು ಕನ್ನಡ 2 months ಇಲ್ಲಿ ಕಲಿತಾ ಇದ್ದೀನಿ. ಸ್ವಲ್ಪ ಇಂಪ್ರೂವ್ ಆಗಿದೆ. ಇದು ಕನ್ನಡ ಅಡ್ವೊಕೇಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಇದು ತುಂಬ ಇಸ್ ನೆಸೆಸರಿ. ತುಂಬ ಇಂಪ್ರೂವ್ ಆಗಿದೆ. ಇದು 5th ಕ್ಲಾಸಲ್ಲಿ ಇವತ್ತು ಈ ಕ್ಲಾಸಲ್ಲಿ ತುಂಬ ಇಂಪ್ರೂವ್ ಆಗಿದೆ. ಕರೆಕ್ಟಾಗಿ ಸ್ಟಡಿ ಮಾಡೋದಕ್ಕಾಗುತ್ತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಪ್ರಸಾದ್, JP ಅಂತ ಕರೀತಾರೆ ನನ್ನ ಶಾರ್ಟ್ ಫಾರ್ಮಲ್ಲಿ ಜನಗಳು. ಕಳೆದ 23 ವರ್ಷದಿಂದ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದೀವಿ. ನಾನು ಕನ್ನಡ ಕಲಿತಿದ್ವಿ ಬೆಂಗಳೂರು ಬಂದಾಗ. ಬಟ್ ಹಚ್ಚವಾಗಿ ಇಲ್ಲ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ. ನಾವು ಮಾತಾಡೋದು ಏನಾಗ್ತಾಯಿತ್ತು ಅಂದರೆ, ನಾವು ಒಂದೊಂದು ಪದಗಳು ಬಂದು ಜನಗಳಿಗೆ ಅದು ರೆಸ್ಪೆಕ್ಟ್ ಕೊಡ್ತಾ ಇರಲಿಲ್ಲ. ಅದರಿಂದ ಕನ್ನಡ ಕ್ಲಾಸಿಗೆ ಕಳೆದ 4 ವರ್ಷದಿಂದ ನಾನು ಬರ್ತಾಯಿದ್ವಿ. ಮೇಡಮ್ ಅವ್ರು ನಡೆಸ್ತಾರೆ, ಡಾಕ್ಟರ್ ಸುಷ್ಮಾ ಶಂಕರ್ ಅವರು ನಡೆಸ್ತಾರೆ. ಕನ್ನಡ ಕ್ಲಾಸಿಗೆ ಬರ್ತಾಯಿದ್ವಿ ಈ ಕನ್ನಡ ಕಲಿಕಾ ಕೇಂದ್ರದಲ್ಲಿ. ಅದರಿಂದ ಇವಾಗ ನಾನು ಕನ್ನಡ ಬರೆಯೋಕ್ಕೆ ಓದೋಕ್ಕೆ ಎಲ್ಲನೂ ಕಲಿತಿದ್ದೀವಿ. ಈಗ ನಮಗೇನಂದರೆ ನಾವು ಕೇರಳದಿಂದ ಬಂದು ಬೆಂಗಳೂರಲ್ಲಿ ವಾಸ ಮಾಡೋದಿರೋಂದೆ ನಮಗೆ ಇದೇ ಒಂಥರ ನಮ್ಮ ಊರ ಥರ. ಅದರಿಂದ ಕನ್ನಡದಲ್ಲಿ ನಮ್ಮ ಹೆಸರು ಬರೆಯೋಗಲ್ಲ ಎಷ್ಟು ಖುಷಿ ಆಗುತ್ತೆ ಅಂದರೆ, ಹೇಗೆ ನಾವು ಮಲಯಾಳಂನಲ್ಲಿ ಹೆಸರು ಬರೀತು ಅದಕ್ಕಿಂತ ಡಬಲ್ ಖುಷಿ ನಮಗೆ ಈ ಊರಲ್ಲಿ ಬಂದು ಇದನ್ನು ಕಲಿದು ಒಂದೊಂದು ಜನಗಳ ಹತ್ರ ಮಾತಾಡೋಗಳು. ಈಗ ಜನಗಳು ತುಂಬ ಜನ ಹೇಳ್ತಾರೆ, ನೀವು ಬೇರೆ ಊರಿಂದ ಬಂದಂಗೆ ಗೊತ್ತಾಗಲ್ಲ ಅಂತ ಹೇಳ್ತಾರೆ. ಈಗ ತುಂಬ ಖುಷಿ ಆಗ್ತಾಯಿದೆ. ಆ್ಯಂಡ್ ಈ ಸ್ಥಾಪನೆ ಬಗ್ಗೆ SS ಟ್ಯೂಷನ್ ಸೆಂಟರ್ ಬಗ್ಗೆ ಮಾತಾಡಬೇಕಂದ್ರೆ, ಮೇಡಮ್ ಅವರು ಡಾಕ್ಟರ್ ಸುಷ್ಮಾ ಮೇಡಮ್ ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಬೆಳಗ್ಗೆ 5:30ಗೆಲ್ಲ ಬಂದು ನಮ್ಗೆ ಹೇಳ್ಕೊಡೋದು. ನಾವು 5:30, 6 ಗಂಟೆಗೆಲ್ಲ ಕ್ಲಾಸಿಗೆ ಬರ್ತೀವಿ. ತುಂಬ ಹಾರ್ಡ್ ವರ್ಕಿಂಗ್. ಅಷ್ಟು ಬೆಳಗ್ಗೆಲ್ಲ ಬಂದವರು ನಮಗೆ ಹೇಳ್ಕೊಡೋ ಅವಶ್ಯಕತೆಯೇ ಇಲ್ಲ. ಸೊ ಹ್ಯಾಂಡ್ಸ್ ಆಫ್ ಟು ಎವ್ರಿ ಒನ್. ಖಂಡಿತವಾಗ್ಲೂ ಒಂದು ಮಹಿಳೆಯಿಂದ ಸ್ಥಿತಿಯಲ್ಲಿ ನಮಗೆ ಹಲವಾರು ತೊಂದರೆಗಳು ಅಥವಾ ಸಮಸ್ಯೆಗಳು ನಾವು ಎದುರಿಸಲೇಬೇಕಾಗುತ್ತದೆ. ಆದರೆ ಮಹಿಳೆ ಎಂಬ ಕಾರಣದಿಂದ ಈಗಲೂ ಮಹಿಳೆ ಎಂದ ಕಾರಣದಿಂದ ನಾವು ಹಿಂಸಿರಿಯೋದು ನಿಜಕ್ಕೂ ಇದು ಸರಿಯಿರೋ ವಿಷಯನೇ ಅಲ್ಲ. ಎಂತಹ ಸಮಸ್ಯೆಗಳು ಬಂದರೂ ಅದನ್ನು ಎದುರಿಸಿ ನಾವು ಮುಂದೆ ಇಟ್ಟ ಹೆಜ್ಜೆ ಹಿಂದೆ ಇಡದೆ ಮುಂದೆ ನಾವು ದೂರತಲೇಬೇಕು, ಹೋಗಲೇಬೇಕು. ಚಿಕ್ಕದಿಂದನೇ ನಾನು ಅದನ್ನೇ ಕೇಳ್ಕೊಂಡು ಬಂದಿದ್ವಿ. ನಮ್ಮಪ್ಪನಿಗೆ 4 ಹೆಣ್ಣು ಮಕ್ಕಳು. ಎಲ್ಲರೂ ಅದನ್ನೇ ಹೇಳ್ತಾಯಿದ್ರು, ಹೆಣ್ಣು ಮಕ್ಕಳು ಅಂತಲೇ ಹೇಳ್ಕೊಂಡು ಬಂದಿದ್ವಿ. ಅದೇ ಥರ ಬೆಳೆಯೋಗರಿಗೆ ಹಾಗೆ ಬಂದಿದ್ವಿ. ಬಟ್ ಅದರಿಂದ ಒಂದು ಅದನ್ನು ಆಪೋಸಿಟಿವ್ ಮಾಡಲೇಬೇಕು ಅಂತಲೇ ಗಟ್ಟಿ ನಿರ್ಧಾರ ಮಾಡ್ಕೊಂಡಿದ್ವಿ. ಮತ್ತು ಮಹಿಳೆ ಎಂಬುದು ಹೆಣ್ಣೆ ಈ ಸಮಾಜದ ಕಣ್ಣು ಅಂತ ಹೇಳ್ತಾರಲ್ಲ. ಸೊ ಆ್ಯಕ್ಚುಲಿ ಒಂದು ಗಟ್ಟಿ ನಿರ್ಧಾರ ಮಾಡಿದ್ರೆ ಅದನ್ನೇ ಕೀಪಪ್ ಮಾಡೋಕ್ಕೆ ಅಥವಾ ಅದನ್ನೇ ಆ ಥರನೇ ನಿಲ್ಲಿಸೋದಕ್ಕೆ ಹೆಣ್ಣು ಕೈಲಿ ಮಾತ್ರನೇ ಸಾಧ್ಯ. ಮತ್ತು ಬೆಂಗಳೂರಿನ ವಾತಾವರಣ, ಬೆಂಗಳೂರಲ್ಲಿರುವ ಸುರಕ್ಷಿತತ್ವ, ನನ್ನ ಹಳ್ಳಿ ಅಥವಾ ನನ್ನ ಕೇರಳದ ಹಳ್ಳಿಯನ್ನು ನಾನು ತಾರತಮ್ಯ ಮಾಡುವಾಗ ನನಗೆ ಈ ಮಹಾನಗರಿ, ಈ ಸಿಲಿಕಾನ್ ಸಿಟಿ ಅಥವಾ ಈ ಹೂಗಳ ಮಹಾನಗರ ನನಗೆ ನಿಜವಾಗ್ಲೂ ಸ್ವರ್ಗಲೋಕ ಅಂತ ಅನಿಸುತ್ತದೆ. ಯಾಕಂದರೆ ನಮ್ಮ ಹಳ್ಳೀಲಿ ನಾನು ಇಷ್ಟು ಧೈರ್ಯವಾಗಿ ಓಡಾಡೋಕ್ಕಾಗಲ್ಲ. ಇಲ್ಲಿ ಪ್ರಕಾಶಮಾನವಾದ ರೋಡ್ಗಳಾಗಲಿ ಅಥವಾ ಪಬ್ಲಿಕ್ ಪ್ಲೇಸಸ್ ಆಗಲಿ ಅಥವಾ ಹಗಲು ರಾತ್ರಿನೂ ಒಂದೇ ಥರ ಓಡಾಡೋದಾಗಲಿ ನಮಗೆ ಸುರಕ್ಷೆ ಇದೆ ಇಲ್ಲಿ. ಹತ್ತಿರ ಈಗ ಪೊಲೀಸ್ ಠಾಣೆಯಿಂದಾಗಲಿ ಅಥವಾ ಈಗ 1029 ಇದೆಲ್ಲ ಆಗಲಿ ಇದನ್ನು ನಮಗೆ ತುಂಬ ಸುರಕ್ಷಿತತೆ ಸಿಗುತ್ತದೆ. ಮತ್ತು ಇಲ್ಲಿ ಆದರೆ ಸಮಸ್ಯೆಗಳು ಇರ್ತದೆ. ಹೆಣ್ಣು ಅಂದ 1-2ನೇ ದರ್ಜೆಗೆ ಪುರುಷರ ಜೊತೆ ನಮ್ಮನ್ನೆಂದೂ ನಿಲ್ಲಿಸೋದಿಲ್ಲ. ಸಮಭಾವನೆ ಅವರು ಬರೀ ಅಕ್ಷರಗಳಲ್ಲಿ ಅಥವಾ ಕವನಗಳಲ್ಲಿ ಮಾತ್ರ ತೋರಿಸ್ತಾರೆ, ಜೀವನದಲ್ಲಿ ಅದು ಬರೋದಿಲ್ಲ. ಈಗ ವೇತನದಲ್ಲೂ ಕೊಡುವ, ಈಗ ಹೆಣ್ಣು ಗಂಡಂದ ವೇತನ ಕೊಡುವುದಲ್ಲೂ ಅದಲ್ಲೂ ಸ್ವಲ್ಪ ಗ್ಯಾಪ್ ಇರ್ತದೆ. ಒಂದೇ ಕೆಲಸ ಮಾಡಿದರೂ ಸಹ ಹೆಣ್ಣಾಳು ಗಂಡಾಳು ಅಂದದಕ್ಕೆ ಅವರಿಗೆ 500 ರೂಪಾಯಿ ಆದರೆ ನಮಗೆ ಹೆಣ್ಣಾಳಿಗೆ 400 ರೂಪಾಯಿನೇ ಪೇಮೆಂಟ್ ಕೊಡೋದು, ಈ ಥರ ಇರ್ತದೆ. ಅದೇ ಥರ ಪ್ರಮೋಷನ್ಸು ಅದು ಇದೆಲ್ಲ ಬರುವಾಗ ತೊಂದರೆಗಳು ಹಾಗೆ ಆಗುತ್ತದೆ. ಅದನ್ನೆಲ್ಲ ಎದುರಿಸಿ ಹೆಣ್ಣು ಮುಂದೆ ಹೋಗಬೇಕು. ಹೆಣ್ಣು ಅಂತಲೇ ನಾವು ಯೋಚನೆ ಮಾಡಿ, ಹೆಣ್ಣಂದು ಕಲಿತರೆ ಶಾಲೆಯಿಂದ ತೆರೆದಂತಲ್ಲ, ಹೆಣ್ಣಂದು ಕಲಿತರೆ ಯೂನಿವರ್ಸಿಟಿ ಅಂತ ತೆರೆದಂತ ಇರಬೇಕು ನಾವಿನ್ನು. ಆವಾಗ ಮುಂದೆ ಹೋಗಬೇಕು. ಬಟ್ ಈ ಸಮಾಜದಲ್ಲಿ ಈಗ ಯಾವುದರಲ್ಲಿ ಹೆಣ್ಣಿಲ್ಲ, ಎಲ್ಲದರಲ್ಲಿ ಹೆಣ್ಣಲ್ವಾ. ಮತ್ತು ಈ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಕಂಪೇರ್ ಮಾಡುವಾಗ ಜೆಂಟ್ಸ್ ಟೀಚರ್ಸಿಗಿಂತ ಜಾಸ್ತಿ ಇರೋದು ಶಿಕ್ಷಕರಿಗಿಂತ ಅಲ್ವಾ. ಸೊ ಅದರಿಂದ ಅವರಿಗಿರೋ ಒಂದು ತಾಳ್ಮೆ, ಒಂದು ತಾಯಿತನ ಅದೆಲ್ಲವೂ ಈ ಫೀಲ್ಡ್ಗೂ ಒಳ್ಳೆಯದಾಗುತ್ತೆ ಎಂದು ಅನಿಸುತ್ತದೆ.
ಅಲ್ಲ ಆ್ಯಕ್ಚುಲಿ ಈ ಊರಲ್ಲಿ ಇರೋರಿಗೆ ಎಲ್ರಿಗೂ ಆ್ಯಕ್ಚುಲಿ ಕನ್ನಡದವರು ಅಂತ ಗೊತ್ತಿದೆ ಆ್ಯಕ್ಚುಲಿ. ಅಲ್ಲ ಕನ್ನಡ ಈ ಥರ ಕನ್ನಡದಲ್ಲಿ PhD ಮಾಡಿದ್ದಾರೆ, MPhil ಮಾಡಿದ್ದಾರೆ, ಪುಸ್ತಕಗಳು ಅದರಲ್ಲಿ ಒಂದು 10-15 ಪುಸ್ತಕ ಬರೆದಿದ್ವಿ. ಆಮೇಲೆ ಇದು ಮ್ಯಾಗಝಿನ್ ಆ್ಯಕ್ಚುಲಿ ಕರ್ನಾಟಕದಲ್ಲಿರೋ ಎಲ್ಲ ಶಾಲೆಗಳಲ್ಲೂ ಮ್ಯಾಗಝಿನ್ ಹೋಗಿದೆ. ಅದು ಕರ್ನಾಟಕ ಗೌರ್ಮೆಂಟ್ ನಮಗೆ ಅದಕ್ಕೆ ಅದು ಪರ್ಮಿಷನ್ ಕೊಟ್ಟಿದ್ರು ಅವರು. ಅಂದರೆ ಉಚಿತ ಬೇಸಿಗೆ ಶಿಬಿರಗಳು ಮಾಡೋದ್ರೊಂದಿಗೆ ಕನ್ನಡ ಭಾಷೆಯ ಮಾತೃಭಾಷೆಯ ಮಹತ್ವ ಹಾಗೂ ಸಾಹಿತ್ಯ ಆಸಕ್ತಿ ಮೂಡಿಸುವಂಥ ಒಂದು ವಿಚಾರ ಸಂಕಿರಣವನ್ನು ಇಡೀ ಕರ್ನಾಟಕದಲ್ಲಿ 30 ಜಿಲ್ಲೆಗಳಲ್ಲೂ ಹೋಗಿ ಮಾಡಿದ್ವಿ ನಾವು. 2013ಇಂದ 2016 ಆಗಸ್ಟ್ಗೆ 3 ವರ್ಷ ಒಳಗಡೆ 30 ಜಿಲ್ಲೆಗಳಲ್ಲಿ, ಅಂದರೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಸ್ಕೂಲ್ಗಳು ಹೋಗಲಿಕ್ಕೆ ಆಗೋದಿಲ್ಲ. ಸೊ ಆವಾಗ ಪತ್ರಿಕೆಗಳಲ್ಲಿ ಚಾನಲ್ಗಳಲ್ಲಿ ಎಲ್ಲ ಆಲ್ರೆಡಿ ಬಂದಿದೆ. 2015 ನಾನು ಪಬ್ಲಿಕ್ ಹೀರೋ ಆಗಿದ್ದೀನಿ. ಪಬ್ಲಿಕ್ ಚಾನಲಲ್ಲಿ ಇದೇ ಕನ್ನಡ ಕ್ಲಾಸಿಗೆ ಉಚಿತ ಬೇಸಿಗೆ ಶಿಬಿರ ಮಾಡ್ತಾ ಇರುವಾಗ ಅವರು ಬಂದು ರೆಕಾರ್ಡ್ ಮಾಡಿ ಆ ಥರ ಎಲ್ಲ ಗೊತ್ತಿದೆ. ಆಲ್ಮೋಸ್ಟ್ ಚಾನಲ್ಗಳಲ್ಲೆಲ್ಲ ಬಂದಿದೆ ಮತ್ತು ಪತ್ರಿಕೆಗಳಲ್ಲಿ ಬಂದಿದೆ. ಮತ್ತು ಡಾಕ್ಟ್ರೇಟ್ ಅಥವಾ PhD ಮಾಡಿದಾಗ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಎಲ್ಲ ಪೇಪರ್ಗಳಲ್ಲೂ ಎಲ್ಲ ಚಾನಲ್ಗಳಲ್ಲೂ ನ್ಯೂಸ್ ಬಂದಿದ್ದು. ಯಾಕಂದರೆ ಮಲಯಾಳಿ ಮಹಿಳೆಯಾಗಿ ಕನ್ನಡದಲ್ಲಿ ಅದು ಮೊದಲ PhD. ಅದು ಸಬ್ಜೆಕ್ಟು ಆ ಥರ ಇತ್ತು. 4 ಭಾಷೆಗಳು ತಗೊಂಡು ಕನ್ನಡದಲ್ಲಿ ಮಾಡಿರೋದು. ಜ್ಞಾನಪೀಠ ಪ್ರಶಸ್ತಿ ಪಡೆದ ದ್ರಾವಿಡ ಭಾಷಾ ಕೃತಿಗಳು ಅಂದರೆ ತಮಿಳು, ತೆಲುಗು, ಕನ್ನಡ, ಮಲಯಾಳಂ ಈ 4 ದ್ರಾವಿಡ ಭಾಷೆಗಳಲ್ಲಿ 19 ಜನರಿಗೆ ಜ್ಞಾನಪೀಠ ಬಂದಿದೆ. ನಮ್ಮ ಕನ್ನಡದಲ್ಲಿ 8 ಜನರಿಗೆ, ಮಲಯಾಳಂ 6, ತೆಲುಗು 3, ತಮಿಳು 2. ಸೊ ಈ 19 ಜನರನ್ನು ತಗೊಂಡು ಈ 4 ಭಾಷೆಗಳನ್ನು ಕಲಿತು ಮಾತೃಭಾಷೆಯಾದ ಮಲಯಾಳಮನ್ನು ಬಿಟ್ಟು ಕನ್ನಡ ಭಾಷೆಯಲ್ಲಿ PhD ಮಾಡಿದ್ದೀನಿ. ಅದನ್ನು ಸ್ವಲ್ಪ ಅಪೋಸಿಟ್ ಎಲ್ಲ ಬಂದಿದೆ, ಸ್ವಲ್ಪ ಎಲ್ಲ ಟೀಕೆ ಮಾಡಿದ್ದಾರೆ, ಮಾತೃಭಾಷೆಯನ್ನು ಬಿಟ್ಬಿಟ್ಟು ಒಳ್ಳೆ ಟಾಪಿಗೆ ಕನ್ನಡದಲ್ಲಿ ಮಾಡಿದ್ದಾರೆ ಅಂತ. ಈಗ ಆ ಪುಸ್ತಕವನ್ನು ಥೀಸಿಸನ್ನು ಮಲಯಾಳಂ ಮತ್ತು ತಮಿಳು ಮತ್ತು ತೆಲುಗು ಸಾಹಿತ್ಯ ಅಕಾಡೆಮಿಗಳಿಗೆ ಕೇಳ್ತಾ ಇದ್ದಾರೆ. ಯಾವ 3 ಭಾಷೆಯಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಪುಸ್ತಕ ಕೊಡಬೇಕು, ಪಬ್ಲಿಷ್ ಆಗುತ್ತದೆ. ಈ ಹುಟ್ಟುಗುಣ ಸುಟ್ಟರೂ ಹೋಗಲ್ಲ ಅಂತ ಹೇಳ್ತಾರೆ. ಅದೇ ಥರ ನಾನು ಮಾತನಾಡುವಾಗ ನನ್ನ ಮಲಯಾಳದ ಒಂದು ಸ್ಲ್ಯಾಂಗು ಬಂದೇ ಬರ್ತದೆ. ಅದು ನನಗೆ ಒಂದು ನೆಗೆಟಿವ್ ಎಂದು ಅನಿಸಿಲ್ಲ, ಅದು ನನಗೊಂದು ಖುಷಿ ಅನಿಸುತ್ತದೆ. ಅಂದರೆ ನಾನು ಮಲಯಾಳಿ, ನನ್ನ ಭಾಷೆಯದೊಂದು ಸೊಗಡು ಬರಲಿ, ಆ ಜಾಯಮಾನ ಹೋಗುವುದಿಲ್ಲ, ಅದಿರಲಿ ಅಂತ. ಆದರೆ ಬರವಣಿಗೆ ಶುದ್ಧವಾಗಿದೆ. ಆದರೆ ಇಲ್ಲದರೆ ಒಂದು ಪತ್ರಿಕೆ 13 ವರ್ಷದಿಂದ ಒಂದು ಪತ್ರಿಕೆ ನಡೆಸೋಕ್ಕಾಗಲ್ಲ. ಇನ್ನೂ ಇದೆ, ಆ ಪತ್ರಿಕೆಯಲ್ಲೂ ನಾನು ಯಾವುದೇ ಥರದ ಜಾಹೀರಾತು ಕೊಟ್ಟೇ ಇಲ್ಲ. ಆ ತೊದಲುನುಡಿ ಅಂತ ಮಾಸಪತ್ರಿಕೆ ಬರೀ ಮಕ್ಕಳಿಗಾಗಿಟ್ಟಿರೋದು. ಅದರಲ್ಲಿ ಬರೆಯೋದು ಬರೀ ಮಕ್ಕಳು, ದೊಡ್ಡವರು ಬರೆಯಲಿಕ್ಕೂ ಬಿಟ್ಟಿಲ್ಲ, ಒಂದು ಜಾಹೀರಾತು ಕೊಟ್ಟಿಲ್ಲ. ಬಹುಶಃ ಅದೇ ಮೊದಲನೇ ಮಾಸಿಗೆ ಇರ್ಬೋದು ಅಂತ ಅನಿಸುತ್ತದೆ. ಯಾವುದೇ ಜಾಹೀರಾತುಗಳಿಲ್ಲದೆ 13 ವರ್ಷಗಳಿಂದ ನನ್ನ ದುಡಿಮೆಯ ಭಾಗದಿಂದ ಅದರಿಂದ 5 ಪೈಸೆ ಲಾಭವೂ ಇಲ್ಲ. ಆದರೆ ಪ್ರತಿ ವರ್ಷ ಒಂದು 5-6 ಸಾವಿರ ಕಾಪಿ ಹೊಡಿತೀವಿ, ಸ್ಕೂಲ್ಗಳಿಗೆ ಫ್ರೀ ಕೊಡ್ತೀವಿ, ಕನ್ನಡ ಸ್ಕೂಲ್ಗಳಿಗೆ ಫ್ರೀ ಕೊಡ್ತೀವಿ, ಟ್ಯೂಷನ್ಲಿ ಬರೋ ಮಕ್ಕಳಿಗೆಲ್ಲ ಫ್ರೀ ಕೊಡ್ತೀವಿ ಇಷ್ಟ. ಆದರೆ ಕೆಲವೊಂದು 200-300 ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋರು ಇದ್ದಾರೆ. ಆದರೆ ಏನೂ ಆಗಲ್ಲ, ನಾವು ಖರ್ಚು ಮಾಡೋ ದುಡ್ಡಿಗೆ ಏನೂ ಆಗಲ್ಲ. ಮ್ಯಾಗಝಿನ್ ಅದು 13 ವರ್ಷದಿಂದ ಮಾಡ್ತಾ ಇದ್ದೀವಿ. ಸೊ ಈ ಕಾರಣಗಳಿಂದ ಗೊತ್ತಿದೆ ಇವರಿಗೆ ಕನ್ನಡ ಮೇಲೆ ನಿಜವಾದ ಪ್ರೀತಿ ಇದೆ ಅಂತ. ಬಟ್ ಎಲ್ಲ ವರ್ಷವೂ ಕನ್ನಡ ರಾಜ್ಯೋತ್ಸವ ತುಂಬ ಅದ್ದೂರಿಯಾಗಿ ಮಾಡ್ತೀವಿ. ನಮ್ಮ ಈ ಮನೆಯಲ್ಲಿ ಮಾಡುವ ಅಥವಾ ಈ ಟ್ಯೂಷನ್ ಸೆಂಟ್ರಲ್ಲಿ ಮಾಡೋ ದೊಡ್ಡ ಫಂಕ್ಷನ್ ಅಂದರೆ ಕನ್ನಡ ರಾಜ್ಯೋತ್ಸವ. ಅದು ವಿಭಿನ್ನವಾಗಿ ಮಾಡ್ತೀವಿ ನಾವು. ಕನ್ನಡ ರಾಜ್ಯ ಮಟ್ಟದ ಕನ್ನಡ ಕವನಗಳ ಕಂಠ ಸ್ಪರ್ಧೆ ಮಾಡ್ತೀವಿ. ಈಗ ಒಂದು ಕನ್ನಡ ಮಕ್ಕಳಿಗೆ ಅವರು ಒಂದು ಕವನ ಹಾಡು ಅಂತ ಹೇಳಿದ್ರೆ ಬರೋದಿಲ್ಲ, ಒಂದು ಕನ್ನಡ ಹಾಡು ಹೇಳು ಅಂತ ಹೇಳಿದ್ರೆ ಬರೋದಿಲ್ಲ, ಅವರು ಇಂಗ್ಲೀಷ್ನಲ್ಲಿ ಬರ್ಕೊಂಡು ಬಂದು ಹಾಡ್ತಾರೆ. ಕನ್ನಡಿಗರಿಗೆ ಕನ್ನಡ ಬೇಡ ಅಂತ ಹೇಳ್ತಾರೆ. ನಾನೇ ಅಂದ್ಕೊಂಡಿದ್ವಿ ಇಲ್ಲಿ ಕನ್ನಡಿಗರೇ ಬಂದುಬಿಟ್ಟು ಮೇಡಮ್ ಇಂಗ್ಲೀಷ್ ಮಾತನಾಡಬೇಕು ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ, ಈ 49 ಅಕ್ಷರ ಇರುವ ಕನ್ನಡ ಸುಂದರವಾಗಿ ಕಲಿತರೆ, ಚೆನ್ನಾಗಿ ಕಲಿತರೆ 26 ಅಕ್ಷರ ಇರುವ ಇಂಗ್ಲೀಷು ಎಷ್ಟು ಸುಲಭವಾಗಿ ಮಾತನಾಡ್ಬೋದು ಅಂತ. ನಮ್ಮ ಮಾತೃಭಾಷೆ ಚೆನ್ನಾಗಿ ಮಾತನಾಡೋದು, ಸ್ಪಷ್ಟವಾಗಿ ಮಾತನಾಡೋದು, ವ್ಯಕ್ತವಾಗಿ ಬರೆಯೋದು, ಓದೋದು ಎಲ್ಲವೂ ಕಲಿತರೆ ಖಂಡಿತ ಬೇರೆ ಯಾವ ಭಾಷೆ ಬೇಕಾದ್ರೂ ಕಲಿಬೋದು. ಆದರೆ ಕನ್ನಡವನ್ನು ಕಲಿಯದೆ ಬೇರೆ ಭಾಷೆ ಕಲಿಯೋಣ ಅಂತ ಹೇಳಿದ್ರೆ ಅದಷ್ಟು ಬೇಗ ಆಗೋ ಕೆಲಸನೂ ಅಲ್ಲ. ಅದು ಇಲ್ಲ, ಇದು ಇಲ್ಲದಾಗೋಗ್ಬಿಡ್ತದೆ. ಅದು ಚಾಲೆಂಜಿಂಗ್ ಅಂತ ನಾವು ಇಷ್ಟದಿಂದ ನಿಂದಾಗ ಯಾವುದೂ ನಮಗೆ ಕಷ್ಟ ಅನಿಸಲ್ಲ. ನನಗಿದು ಯಾವತ್ತೂ ನನ್ನ ಜೀವನದಲ್ಲಿ ಕಷ್ಟ ಅನಿಸೇ ಇಲ್ಲ. ನನಗೆ ಫಸ್ಟ್ ಕಷ್ಟ ಇದ್ದದ್ದು ಊಟಕ್ಕೆ ಕಷ್ಟ ಇತ್ತು, ಬಟ್ಟೆಗೆ ಕಷ್ಟ ಇತ್ತು, ನನ್ನ ಎಜುಕೇಷನ್ ಪಡೆದುಕೊಳ್ಳೋಕ್ಕೆ ಕಷ್ಟ ಇತ್ತು. ಅದು ಮುಗಿದ ತಕ್ಷಣ ಕಷ್ಟಗಳೆಲ್ಲ ಅಲ್ಲೇ ನಿಂದೋಯ್ದು. ಮಿಕ್ಕಿದ್ದು ಈಗ ನಡೀತಾ ಇರೋದೆಲ್ಲ ಇಷ್ಟ. ಕನ್ನಡ ಪಾಠ ಮಾಡೋದು ಇಷ್ಟ, ಎಲ್ಲವೂ ಇಷ್ಟ ನನಗೆ. ಈಗ ಕಷ್ಟ ಇಲ್ಲ. ಕನ್ನಡ ಪಾಠ ಅಂದರೆ ನಾನು ಮ್ಯಾಥ್ಸ್ ಟೀಚರು. ನಾವಿಲ್ಲಿ ಟ್ಯೂಷನಲ್ಲಿ ನಾನು ಮಾಡೋ ಸಬ್ಜೆಕ್ಟು ಮ್ಯಾಥ್ಸು ಮತ್ತು ಸೈನ್ಸು ಮಾಡ್ತಾಯಿದ್ದೀವಿ. 9ನೇ ಕ್ಲಾಸ್ವರೆಗೆ, ಇಲ್ಲಿ 5ನೇ ಕ್ಲಾಸಿಂದ 9ನೇ ಕ್ಲಾಸ್ವರೆಗೆ ಟ್ಯೂಷನ್ ನಡೀತದೆ. ಅದನ್ನು ಫೀಸು ತಗೊಳ್ತೀವಿ. ಕನ್ನಡ ಕ್ಲಾಸ್ಗಳಿಗೆ ಮಾತ್ರ ಫೀಸು ತಗೊಳ್ಳಲ್ಲ, ಇದಕ್ಕೆ ಫೀಸ್ ತಗೊಳ್ತೀನಿ. ಆ ಫೀಸು ತಗೊಳ್ಳೋದೇ ನಾನು ಮಾಸಿಗೆ ಮಾಡೋದಕ್ಕೆ, ಈ ಕನ್ನಡ ಕಾರ್ಯಕ್ರಮಗಳು ಮಾಡೋಕ್ಕೆ, ಕನ್ನಡ ಸೇವೆಗೆ, ಈ ಉಚಿತ ಬೇಸಿಗೆ ಶಿಬಿರಕ್ಕೆ, ಕನ್ನಡ ಕಲಿಕಾ ಕೇಂದ್ರಕ್ಕೆಲ್ಲ ಯೂಸ್ ಮಾಡ್ತಾ ಇರೋದು. ಖಂಡಿತವಲ್ಲೂ ತುಂಬ ಸಂತೋಷ ಆಗುತ್ತದೆ. ಅದೇ ಥರ ವಯಸ್ಸು ಒಂದು
ಕಾರಣವೇ ಅಲ್ಲ, ಮನಸ್ಸಿರಬೇಕು ಅಂತ. ವಯಸ್ಸೊಂದು ಯಾವುದಕ್ಕೂ ಅಡ್ಡಿ ಆಗೋದಿಲ್ಲ. ನಮ್ಮ ಮನಸ್ಸೊಂದು ಸ್ಟ್ರಾಂಗ್ ಆಗಿದ್ದರೆ ನಾವು ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಸಾಧನೆ ಮಾಡಬೇಕು ಅಂತ ಅನಿಸುತ್ತದೆ. ಪ್ರತಿಯೊಬ್ಬರದು ನನ್ನ ಕೈಲಿ ಆಗಲ್ಲ ಅಂತ ಹೇಳ್ತಾರಲ್ಲ, ನನ್ನ ಕೈಲಿ ಆಗಲ್ಲ ಅಂತದ್ದು ಇಲ್ಲ. ಆ್ಯಕ್ಚುಲಿ ನಥಿಂಗ್ ಈಸ್ ಇಂಪಾಸಿಬಲ್ ಅಂತ ಹೇಳ್ತಾರಲ್ಲ, ನನಗೆ ಬೇಕಾಗಿಲ್ಲ ಅಂತ. ಈಗ ಹತ್ತಿರ ಇರೋ ತುಂಬ ಜನ ಇದ್ದಾರೆ ಕನ್ನಡ ಕಲಿಯದಿರೋರು. ಈಗ ಕನ್ನಡ ಕಲಿಯೋಕ್ಕೆ ದೂರದಿಂದ ತುಂಬ ಜನ ಬರ್ತಾರೆ. ಇವರ ಹತ್ರ ಹೇಳಿದ್ರೆ ನನಗೆ ಸಮಯ ಇಲ್ಲ, ಕಲಿಬೇಕು ಅಂತ ಆಸೆ ಇದೆ ಅಂತ ಹೇಳ್ತಾರೆ. ಅದು ದೊಡ್ಡ ಸುಳ್ಳು. ಅದು ಸಮಯವಿಲ್ಲ, ಆಸೆ ಇದೆ ಅಂತ ಹೇಳಿದ್ರೆ ಸುಳ್ಳು. ನನಗಿದು ಬೇಕಾಗಿಲ್ಲ, ಆ ಥರ ಒಂದು ಫೀಲು ಅದಲ್ಲಿ ಇರೋದೇ ಎಷ್ಟು. ನನಗಿದು ಬೇಕಾಗಿಲ್ಲ, ನನಗಿದು ಬೇಕಾಗುತ್ತೆ ಅಂತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಸಾಧ್ಯ ಮಾಡ್ಬೋದು. ಈಗ ನನಗೆ ಕನ್ನಡ ಕಲಿಯೋಕ್ಕೆ ಟೈಮ್ ಇಲ್ಲ ಅಂತ ಯಾರು ಹೇಳ್ತಾರೋ, ಟೈಮ್ ಇಲ್ಲದಲ್ಲ, ಅವ್ರಿಗದು ಬೇಕಾಗಿಲ್ಲ, ಅವ್ರು ಅದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅಂತ. ಈಗ ಯಾಕೆ ನಾನು ಇಷ್ಟು ವಯಸ್ಸಲ್ಲಿ ಮನಸ್ಸು ಮಾಡಿದಾಗ ಕನ್ನಡದಲ್ಲಿ MPhil PhD ಎಲ್ಲ ಮಾಡೋಕ್ಕೆ ಸಾಧ್ಯವಾಗಿಲ್ವಾ? ಅದೇ ಥರ ಅಟ್ಲೀಸ್ಟ್ ಅವರೇ ಕಲಿತರೆ ಕನ್ನಡ ಓದೋದು ಬರೆಯೋದಕ್ಕೂ ಮಾಡೋಕ್ಕಾಗಲ್ವಾ? ಅದು ಕಂಪಲ್ಸರಿ ನೀವು ಕನ್ನಡ ಕಲಿತರೇ ಇಲ್ಲಿ ಇರೋಕ್ಕೆ ಸಾಧ್ಯ ಅನ್ನೊಂದು ಕಂಪಲ್ಸರಿ ಬಂದರೆ ಎಲ್ಲರೂ ಕಲಿತಾರೆ. ಸೊ ಅದು ಮಾಡಲಿಕ್ಕೆ ಸಾಧ್ಯ ಅಲ್ಲ, ಇದು ಇಂಡಿಯಾ ಮಹಾದೇಶ, ಆ ಥರ ಮಾಡೋದಕ್ಕೆ ಆಗೋದಿಲ್ಲ. ಸೊ ಆ ಥರ ಎಲ್ಲರೂ ಮನಸ್ಸು ಮಾಡಿದ್ರೆ ಏನು ಕೆಲಸ ಬೇಕಾದ್ರೂ ಮಾಡಬಹುದು. ಪ್ರತಿಯೊಂದು ಮಹಿಳೆಯರು ತನ್ನ ಸ್ವಂತ ಕಾಲಲ್ಲಿ ನಿಲ್ಲುವ ಒಂದು ಶಕ್ತಿ ಪಡೆದುಕೊಳ್ಳೇಬೇಕು. ಅವಳ ಬಲಹೀನತೆಗಳಿಗೆಲ್ಲ ಕಾರಣವೇ ಅವಳು ಒಳ್ಳೆ ಎಜುಕೇಷನ್ ತಗೊಳ್ಳಲ್ಲ, ಸ್ವಂತ ಕಾಲಲ್ಲಿ ನಿಲ್ಲಲ್ಲ, ಒಂದು ಕೆಲಸದಲ್ಲಿ ಸೇರ್ಕೊಳ್ಳಲ್ಲ, ಅವಳು ಡಿಪೆಂಡ್ ಆಗಿರ್ತದೆ. ಅವಳು ನಿರಾಲಂಬಿಯಾಗಿ ನಿಲ್ಲಬೇಕು. ಅವಳು ಆ್ಯಕ್ಚುಲಿ ಅವಳು ಕಾಲಲ್ಲಿ ನಿಲ್ಲಬೇಕು. ಅದು ಖಂಡಿತವಲ್ಲ, ಸಮಾಜದ ಒಂದು ಅಭಿವೃದ್ಧಿನೇ ಅದಲ್ಲಿ ಇರೋದು. ಒಂದು ಪ್ರತಿಯೊಂದು ಮಹಿಳೆಯರು ಅದೇ ಥರನ ಆಗಬೇಕು ಅಂತಲೇ ನನ್ನ ಆಸೆ. ನಾನು ಹೇಳೋದು ಅದೇ ಥರ. ಪ್ರತಿಯೊಂದು ಮಹಿಳೆಗಳು ಅವರ ಸ್ವಂತ ಕಾಲಲ್ಲಿ ನಿಲ್ಲಬೇಕು, ಒಳ್ಳೆ ಎಜುಕೇಷನ್ ಪಡ್ಕೊಬೇಕು, ಅವರ ಕಾಲಲ್ಲಿ ನಿಲ್ಲಬೇಕು, ಅವರ ಕೆಲಸನೂ ಮಾಡಬೇಕು. ಯಾಕಂದರೆ ಇಂದು ಮಹಿಳೆಯರು ಸಾಧನೆ ಮಾಡದ ಯಾವುದೇ ಕ್ಷೇತ್ರವೇನಿಲ್ಲ, ಎಲ್ಲ ಕ್ಷೇತ್ರದಲ್ಲೇ ಮಹಿಳೆ ಈಜೋದನ್ನು ಕಲ್ತ್ಕೊಂಡಿದ್ದಾಳೆ, ಹಾರುವುದನ್ನು ಕಲ್ತ್ಕೊಂಡಿದ್ದಾರೆ. ಸ್ಪೇಸಲ್ಲಿರೋದು ಈಗ ಸುನಿತಾ ವಿಲಿಯಮ್ಸು, ಅಂತಹ ಮಹಿಳೆಯರಿರುವ ದೇಶ ನಮ್ಮದಲ್ವಾ? ಸೊ ಅದರಿಂದ ಎಲ್ಲ ಮಹಿಳೆಯರು ಮನಸ್ಸು ಮಾಡಿದ್ರೆ ಸಾಧ್ಯ ಅಂತ. ಬಟ್ ಕೆಲವರು ಏನು ಮಾಡ್ತಾರೆ ಅಂದರೆ, 4 ಗೋಡೆ ಒಳಗಡೆ ನಮ್ಮ ಕೈಲಿ ಏನೂ ಆಗಲ್ಲ, ನಮ್ಮ ಕೆಲಸನೇ ಮಕ್ಕಳನ್ನ ಹೆರಿಗೆ ಮಾಡೋದು, ಸಾಕೋದು, ಗಂಡನ ಸೇವೆ ಮಾಡ್ಕೊಂಡಿರೋದು ಅಂತ ಅವರೊಂದು ಮೂಢನಂಬಿಕೆ ಆಗೋಗಿದೆ. ಅದನ್ನೇ ಸಂಸ್ಕೃತಿ ಅಂತ ಹೇಳ್ತಾರೆ. ಗಂಡನ ಹೇಳೋದನ್ನೇ ಮಾತ್ರ ಕೇಳಿಕೊಂಡು ಅವರು ಹೇಳೋದನ್ನೇ ಕೇಳ್ಕೊಂಡಿರಬೇಕು ಎಂಬ ಒಂದು ಮೂಢನಂಬಿಕೆ ತುಂಬಿಸ್ಬಿಟ್ಟಿದ್ದಾರೆ. ಸೊ ಅದನ್ನೇ ಸ್ವಲ್ಪ ಬದಲಾವಣೆ ಆಗಬೇಕು. ಇಲ್ಲಿ ಗಂಡು ಹೆಣ್ಣು ಮೇಲು ಇಲ್ಲದೆ ಒಂದು ಸಮಭಾವನೆಯಲ್ಲಿ ಒಂದು ಬಂದರೆ ಚೆನ್ನಾಗಿರುತ್ತದೆ. ಅಂಧ ಮನೆಗಳು ತುಂಬ ಚೆನ್ನಾಗಿ ಮುಂದೆ ಹೋಗ್ತಾ ಇದೆ. ಆ್ಯಕ್ಚುಲಿ ಸಮತ್ವ ನೀಡಬೇಕು, ಸಮಭಾವನೆ ನೀಡಬೇಕು ಅಂತ. ನನಗೆ ಕನ್ನಡ ಕಲಿತಾ ಇರೋದು ಅವರನ್ನು ನಿಲ್ಲಿಸಬಾರ್ದು. ಅವರು ಸತತವಾಗಿ ಕನ್ನಡವನ್ನು ಬರೀಬೇಕು, ಓದಬೇಕು, ಕನ್ನಡ ಪತ್ರಿಕೆಗಳು ತಗೊಬೇಕು ಅಂತ ಓದಬೇಕು ಅಂತ ನನಗಿಷ್ಟ ಇದೆ. ಆಮೇಲೆ ಅವರ ಮಾತೃಭಾಷೆ ಅವ್ರಿಗೂ ಗೊತ್ತಿರುತ್ತಲ್ಲ. ಈಗ ತಮಿಳು, ತೆಲುಗು, ಆಸಾಮಿ ಹಲವಾರು ಭಾಷೆಗಳ ಮಾತೃಭಾಷೆಗಳಿರೋರು ಇಲ್ಲಿ ಕನ್ನಡ ಕಲಿತಿದ್ದಾರೆ. ಅವರೆಲ್ಲ ಈಗ ಕನ್ನಡ ಕಲಿತಿದ್ದಾರೆ. ಅಟ್ಲೀಸ್ಟ್ ಕನ್ನಡದಿಂದ ಅವರ ಭಾಷೆಗಳಿಗೆ ಅವರ ಅನುವಾದಗಳು ಮಾಡಬೇಕು. ಆವಾಗ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಆಚಾರಗಳೆಲ್ಲವೂ ಆ ಸಂಸ್ಕೃತಿ ಅವರು ತಿಳ್ಕೊಳ್ತಾರೆ. ಹಾಗೆ ಅವರ ಭಾಷೆಗಳಿಂದ ಕನ್ನಡ ಭಾಷೆಗೆ ಅವರು ಅನುವಾದಗಳು ಮಾಡಬೇಕು. ನಾನು ಇದಕ್ಕೆ ಪ್ರೋತ್ಸಾಹನೆ ನೀಡ್ತೀವಿ. ಅದಕ್ಕೋಸ್ಕರ ದ್ರಾವಿಡ ಭಾಷಾ ಟ್ರಾನ್ಸ್ಲೇಟರ್ಸ್ ಅಸೋಸಿಯೇಷನ್ ಅಂತ ಒಂದು ಅಸೋಸಿಯೇಷನು ಮಾಡಿದ್ದೀವಿ. ಅದು 5ನೇ ವರ್ಷ ಇದು. ಅದನ್ನು ಪ್ರೆಸಿಡೆಂಟ್ ಆಗಿದ್ದೀನಿ, ಸ್ಥಾಪಕ ಪ್ರೆಸಿಡೆಂಟ್ ಆಗಿದ್ದೀನಿ. ಅದರಲ್ಲಿ 5 ಭಾಷೆಗಳಲ್ಲಿ, ಈ ದ್ರಾವಿಡ ಭಾಷೆಗಳಲ್ಲಿರುವ ಒಂದು 80ರಿಂದ 90ರಷ್ಟು ಮೆಂಬರ್ಸ್ ಅದರಲ್ಲಿ ಇದ್ದಾರೆ. ಅದರಲ್ಲಿ ಎಲ್ಲ ಭಾಷೆಗಳಲ್ಲೂ ಅನುವಾದ ಮಾಡೋರು. ಸೊ ಅದನ್ನು ಕಮ್ಮಟಗಳು, ಅನುವಾದಗಳ ಬಗ್ಗೆ ವರ್ಕ್ಶಾಪ್ಗಳೆಲ್ಲವೂ ಮಾಡ್ತೀವಿ, ಇಲ್ಲಿನೂ ಮಾಡ್ತೀವಿ. ಈಗ ವನಿತಾ ದಿನಾಚರಣೆಯಲ್ಲಿ ನಾವು 8ಗೆ, ಈ ಮಾರ್ಚ್ 8ಗೆ ಮಂಗಳೂರಿನಲ್ಲಿ ಕರಾವಳಿ ಲೇಖಕಿಯರ ಹಾಗೂ ವಾಚಕರ ಸಂಘ ಅಂದಿದೆ. ಅಲ್ಲಿ ನಾವು ತುಳುವಿನಿಂದ ಕನ್ನಡಗೆ, ಕನ್ನಡದಿಂದ ತುಳುವಿಗೆ ಅನುವಾದ ಮಾಡುವಾಗ ಎದುರಾಗುವ ಸಮಸ್ಯೆಗಳೇನು, ಅದನ್ನು ಹೇಗೆ ನಾವು ಅಧಿಜೀವಿಸಬಹುದು, ಅದನ್ನು ಕುರಿತು 1 ಡೇ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ. ಸೊ ಅದನ್ನಿರುವ ಮತ್ತು ನೆಕ್ಸ್ಟ್ ಡೇ 9ನೇ ತಾರೀಕಿಗೆ ಕಾಸರಗೋಡಿನಲ್ಲಿ ಸೀತಮ್ಮ ಪುರುಷ ನಾಯಕ ಸ್ಮಾರಕ ಮಂದಿರ ಅಂದಿದೆ, ಕನ್ನಡ ಭವನ ಗ್ರಂಥಾಲಯ ಇದೆ. ಅಲ್ಲಿ ಕನ್ನಡ ಮತ್ತು ಮಲಯಾಳಂ 2 ಭಾಷೆಗಳನ್ನು ತಗೊಂಡು ಮಲಯಾಳಮಿಂದ ಕನ್ನಡಗೆ ಹಾಗೂ ಕನ್ನಡದಿಂದ ಮಲಯಾಳಂಗೆ ಅನುವಾದ ಮಾಡುವಾಗ ಎದುರಾಗುವ ಸಮಸ್ಯೆಗಳೇನು, ಅದು ಏನಕ್ಕೆ ಮಾಡಬೇಕು, ಆ ಒಂದು ರೀತಿಯಲ್ಲಿ ಅಲ್ಲಿನೂ ನಾವು 1 ಡೇ ವರ್ಕ್ಶಾಪು ಮಾಡ್ತಾಯಿದ್ದೀನಿ. ಇದೆರಡು ಈ ವನಿತಾ ದಿನಗಳಲ್ಲಿ ಸಾಹಿತ್ಯ ಮತ್ತು ಭಾಷೆಗಳನ್ನು ಅಳವಡಿಸ್ಕೊಂಡು ಮಾಡ್ತಾಯಿದ್ದೀವಿ. ಕನ್ನಡ ಬಗ್ಗೆ ನಾನು ಹೇಳ್ತಾ ಇರೋದು, ನಮ್ಮ ಕರ್ನಾಟಕದಲ್ಲಿರೋದು ಮೊದಲು ಎಲ್ಲ ಕನ್ನಡಿಗರು, ಮಾತೃಭಾಷೆ ಕನ್ನಡವಾಗಿರುವ ಎಲ್ಲ ಕನ್ನಡ ಮಕ್ಕಳಿಗೂ ಆ ತಂದೆ ತಾಯಿಯಂದರು ಕನ್ನಡಿಗೆ ಆದ್ಯತೆಯನ್ನು ಕೊಟ್ಟು ಅವರು ಇಂಗ್ಲೀಷು, ಫ್ರೆಂಚು, ಜರ್ಮನ್ ಭಾಷೆ ಕಲಿಯೋಕ್ಕೆ ಮುಂಚೆ ತನ್ನ ಮಕ್ಕಳು, ನಮ್ಮ ಕನ್ನಡ ಮಕ್ಕಳು ಕನ್ನಡ ಸ್ಪಷ್ಟವಾಗಿ ಮಾತನಾಡಬೇಕು, ಸ್ಪಷ್ಟವಾಗಿ ಬರಿಬೇಕು, ಓದಬೇಕು. ಅದು ಒಂದು ಹೆಮ್ಮೆ, ಅದು ಅವರಿಗೆ ತಿಳಿಸ್ಬೇಕು. ಕನ್ನಡ ಬರೆಯೋದು ಕಮ್ಮಿ ಅಲ್ಲ, ಅದು ಒಂದು ಹೆಮ್ಮೆಯಿಂದ, ಅಭಿಮಾನದಿಂದ ಅದು ಮಾಡಬೇಕು. 2, ಕನ್ನಡ ನಾಡಿನಲ್ಲಿರುವ ಎಲ್ಲ ಕನ್ನಡ ಇತರರು ಅನ್ನ ಕೊಡುವ ಮಣ್ಣು ಅಂತ ತಿಳಿದು
ಕನ್ನಡ ಮಣ್ಣಿನಲ್ಲಿ ನಾವು ನೆಲೆಗೊಂಡಿರೋ ಮಣ್ಣು ಅಂತ ತಿಳ್ಕೊಂಡು ಕನ್ನಡ ಕಲಿಬೇಕು. ಯಾರಿಗೆ ಬೇಕಾದ್ರೂ ನನಗೆ ಯಾವ ಟೈಮಲ್ಲಿ ಬೇಕಾದರೂ ಕನ್ನಡ ಹೇಳಿಕೊಡಲಿಕ್ಕೆ ನಾನು ಸಿದ್ಧವಾಗಿದ್ದೀವಿ. ನಾವು ನಮ್ಮ ಸಂಸ್ಥೆಯೂ ಸಿದ್ಧವಾಗಿದ್ವಿ. ಯಾವುದೇ 5 ಪೈಸೆ ಫೀಸ್ ಬೇಡ. ಅವ್ರಿಗೆ ಬುಕ್ಕು, ಅವ್ರಿಗೆ ಬೇಕಾಗಿರೋ ಎಲ್ಲ ಪಠನ ವಸ್ತುಗಳು ನಾವೇ ಕೊಡ್ತೀವಿ ಅನ್ನೋದನ್ನು ಹೇಳ್ಕೊಳ್ತೀವಿ. ಮತ್ತು ವನಿತೆಯರ ದಿನ, ಈ ಮಹಿಳಾ ದಿನಗಳಿಗೆ ಮಹಿಳೆ ಅಬಲೆ ಅಲ್ಲ, ಆ ಒಂದು ಮಾತೇ ಎತ್ತಾಗಬೇಕು. ಸ್ತ್ರೀ ಅಬಲೆ ಅಲ್ಲ, ಅವಳು ಆ್ಯಕ್ಚುಲಿ ಅವಳು ನಿರಾಲಂಬೆಯಾಗಿ ಅವಳು ಶಕ್ತಿ ಅಂದ ಮಹಿಳೆಯಾಗಿ ಅವರು ಬರಬೇಕು. ಅವಳು ಸಮಾಜದ ಕಣ್ಣು ಅಂದ ರೀತಿಯಲ್ಲಿ ಸಮಾಜ ಕಟ್ಟುವ ಕೆಲಸ ಅವಳಲ್ಲಿ ಇದೆ. ಈ ದೇಶವನ್ನೇ ಕಟ್ಟುವ ಕೆಲಸ ಅವಳಲ್ಲಿ ಇದೆ. ಒಂದು ಮನೆಯ ಅಭಿವೃದ್ಧಿ ಮಾತ್ರ ಅಲ್ಲ, ದೇಶದ ಅಭಿವೃದ್ಧಿ ಕೂಡ ಒಂದು ಮಹಿಳೆಯ ಅಭಿವೃದ್ಧಿಯಲ್ಲಿ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.